ಪಕ್ಷಿಯ ವೇಷದಲ್ಲಿ ಬಂದಂತಹ ಪುಳ್ಳಿನ್ವಾಯ್ ಕಿಂಡಾನೆ ಬಕಾಸುರ ಅವನು ಕೂದಲಿಯ ಸಹೋದರ. ಅವನು ಒಂದು ಬಕಪಕ್ಷಿಯ ರೂಪದಲ್ಲಿ ಬರ್ತಾನೆ. ಆ ಬಕಪಕ್ಷಿಯ ಅದರ ಗುಣ ಏನು ಅಂತ ಅಂದರೆ, ನೀರಿನಲ್ಲಿ ಆ ಬಕಪಕ್ಷಿ ಸುಮ್ಮನೆ ನಿಂತಾಗೆ ಒಂಟಿ ಕಾಲಲ್ಲಿ ನಿಂತಿರುತ್ತೆ, ತುಂಬ ಹೊತ್ತು ನಿಲ್ಲುತ್ತೆ, ಮತ್ತೆ ಬಾಯಿ ತೆಕ್ಕೊಂಡು ಹಾಗೇ ನಿಂತಿರುತ್ತೆ. ಇಲ್ಲ ಕತ್ತನ್ನ ಬಗ್ಸಿ ಕಣ್ಣು ಮುಚ್ಚಿರುತ್ತೆ, ಕತ್ತನ್ನ ಬಗ್ಸಿ ಕೊಕ್ಕನ್ನ ತೆಗೆದು ಹಾಗೇ ನಿಂತಿರುತ್ತೆ. ಅದರ ಕಾಲ ಹತ್ರ ತುಂಬ ಮೀನುಗಳು ಓಡಾಡುತ್ತೆ. ಎಲ್ಲ ಮೀನುಗಳಿಗೂ ಅದು ಬಾಯಿ ಹಾಕ್ತಾರೆ. ಅದರ ಕಪಟತನವೇ ಏನಕ್ಕೆ ಅಂದರೆ, ಏನೋ ಒಂದು ಪಕ್ಷಿ ಬಂದಿರ್ತದೆ, ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅದು ಜನರಿಗೆ ಅನಿಸುತ್ತೆ. ಆದರೆ ಯಾಕೆ ಹಾಗೆ ನಿಲ್ಲುತ್ತೆ ಅಂತಂದರೆ, ಅದಕ್ಕೆ ಬೇಕಾದಂಥ ಗಾತ್ರದ ಮೀನೇ ಬೇಕಾಗಿತ್ತು. ಯಾವುದೋ ಚಿಕ್ಕ ಮೀನಿನಲ್ಲಿ ಏನಾಗುತ್ತೆ, ಬೇರೆ ಮೀನುಗಳೆಲ್ಲ ಎಚ್ಚರಗೊಳ್ಳುತ್ತೆ, ಅಲರ್ಟ್ ಆಗ್ಬಿಡುತ್ತೆ. ಓ, ಇಲ್ಲಿ ನಮ್ಮ ತಿನ್ನಕ್ಕೆ ಯಾವುದೋ ಒಂದು ಬಂದಿದೆ, ಅದ್ರ ಹತ್ರ ಹೋಗಬಾರ್ದು. ಹಾಗಾಗಿ ಅದು ಸುಮ್ಮನೆ ಏನೋ ಕಣ್ಣು ಮುಚ್ಕೊಂಡು ನೋಡ್ತಾ ಇರುತ್ತೆ. ಕಾಲಿನ ಮೇಲೆ ಯಾವ ಮೀನುಗಳು ಕಾಲಿನ ಸುತ್ತ ಓಡಾಡುತ್ತೆ ಅದರ ಇದನ್ನು ಗಮನಿಸ್ತಾ ಇರುತ್ತೆ. ತನಗೆ ಯಾವ ಮೀನು ಬೇಕೋ ಅದು ಬರತಕ್ಕಂಥ ಹಾಗೆ ಇರುತ್ತೆ. ನೋಡೋದಕ್ಕೇನೋ ಅದು ಧ್ಯಾನ ಮಾಡ್ತಾ ಇದೆ, ಆ ರೀತಿ ನಿಂತಿರುತ್ತೆ, ಏನು ಯಾರು ತೊಂದರೆ ಮಾಡಲ್ಲ ಅಂತ. ಆದರೆ ಅದಕ್ಕೆ ಬೇಕಾದಂಥ ಮೀನು ಬಂದಿದ ತಕ್ಷಣ ಅದರ ಕೊಕ್ಕಿದ ಮೀನನ್ನು ಹಿಡಿದುತ್ತೆ. ಆ ರೀತಿಯಾದ ಕಪಟವನ್ನ ಮಾಡುತ್ತೆ ಆ ಪಕ್ಷಿ. ಅದೇ ರೀತಿ ಬಂದು ಆ ಬಕಾಸುರ ಅದೇ ಪಕ್ಷಿ ತರ ನಿಂತಿದ್ದಾನೆ. ಕೆಳಗಡೆ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ. ಯಾವ ಮಕ್ಕಳಿಗೂ ಗೊತ್ತಾಗಿಲ್ಲ ಇವನೊಬ್ಬ ಅಸುರ ಅಂತ. ಯಾಕಂದ್ರೆ ಯಾರಿಗೂ ಏನು ತೊಂದರೆ ಮಾಡಿಲ್ಲ, ಸುಮ್ಮನೆ ನಿಂತಿದ್ದಾನು. ಸುಮ್ಮನೆ ನಿಂತಿದೆ ಆ ಪಕ್ಷಿ. ಓ, ಇದು ಒಂದು ರೀತಿ ಪಕ್ಷಿ ಅಂತ ಮಕ್ಕಳೆಲ್ಲ ಅಂದ್ಕೊಳ್ತಾರೆ. ಆದರೆ ಆ ಥರ ಓಡಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅವನ ಒಂದು ಗುರಿ ಏನಂದರೆ, ಆ ಮಕ್ಕಳ ಥರನೇ ಕೃಷ್ಣನೂ ಬರ್ತಾನೆ. ಕೃಷ್ಣನಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಅವನು ಬಂದಿದ ತಕ್ಷಣ ಅವನನ್ನು ಕೊಕ್ಕಲಿ ಹಿಡಿದು ಹೋಗಬೇಕು, ಅವನನ್ನು ಎತ್ಕೊಂಡು ಹೋಗ್ಬಿಟ್ಟು ಅವನನ್ನು ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಕಪಕ್ಷಿ ಬಂದಿರುತ್ತೆ, ಬಕಾಸುರ ಬಂದಿರ್ತಾನೆ. ಆದರೆ ಕೃಷ್ಣನಿಗೆ ಅವನ ಅಸುರ ಅನ್ನೋದು ಗೊತ್ತಾಗುತ್ತೆ. ಮಕ್ಕಳೆಲ್ಲ ಆ ಕಡೆ ಆಟ ಆಡ್ದಾಗ ಹೋಗ್ಬೇಕಾದ್ರೆ ಅವನು ಆ ಪಕ್ಷಿ ಹತ್ರ ಹೋದಾಗ ಅದು ಅವನ ಕೊಕ್ಕಲ್ಲಿ ಅದನ್ನು ತುಂಡ ಅಂತ ಹೇಳ್ತಾರೆ. ಪಕ್ಷಿಯ ಉದ್ದವಾದ ಕೊಕ್ಕನ್ನ ಕೊಕ್ಕುದಿಡಲು ತುಂಡ ಅಂತ ಹೇಳ್ತಾರೆ. ಆ ತುಂಡದಲ್ಲಿ ಕೃಷ್ಣನನ್ನ ಎತ್ತಿ ಅಂದುಬಿಡುತ್ತೆ. ತಕ್ಷಣ ಒಳಗೆ ಹೋಗಿರೋ ಕೃಷ್ಣ ಆ ಪಕ್ಷಿಯ ಎರಡು ತುಂಡನ್ನು ಹಿಡಿದು ಎಳೆದು ಅದಕ್ಕೆ ಕೀಟ ಆನೆ ಅಂತ ಹೇಳ್ತಾರೆ. ಅದರ ಬಾಯನ್ನೇ ಹರಿದು ಬಿಡ್ತಾರೆ. ಆ ರೀತಿಯಾಗಿ ಬಕಾಸುರನನ್ನ ವಧೆ ಮಾಡ್ತಾರೆ. ಬಕಾಸುರ ವಧೆ ಅಂತ ಹೇಳ್ತಾರೆ. ಆ ಥರ ಕಪಟದಿಂದ ಬಂದಂತಹ ಪುಳ್ಳಿನ್ವಾಯ್ ಕಿಂಡಾನೆ, ಕಪಟ ರಾಕ್ಷಸನ ಬಾಯನ್ನ ಹರಿದವನು. ಹೀಗೆ ಕಳ್ಳಜಡಂ ಕದಕಳೆಯ ಕಾಲು ಉಚ್ಚಿ ಅಂತ ಹೇಳ್ತಾ ಇದ್ದಾರೆ, ಕಾಲಲ್ಲಿ ಹೋದವನು ಅಂತ. ಹಾಗೆ ಇಲ್ಲಿ ಅದರ ಕೊಕ್ಕನ್ನು ಹಿಡಿದು ಬಾಯನ್ನೇ ಹರಿದವನು ಪುಳ್ಳಿನ್ವಾಯ್ ಕಿಂಡಾನೆ. ಕೊಲ್ಲ ಅರಕ್ಕಣೆ ಕಿಳ್ಳಿಕ್ಕಳೆಯಿದ್ದಾನೆ. ಕೊಲ್ಲ ಅರಕ್ಕನ್ನ ಹೇಳ್ತಾ ಇದ್ದಾರೆ. ಕೊಲ್ಲ ಅಂದ್ರೆ ದುಷ್ಟ, ಅರಕ್ಕನ್ನಂದ್ರೆ ರಾಕ್ಷಸ. ರಾಕ್ಷಸರೇ ದುಷ್ಟರು. ಈ ಕೊಲ್ಲ ಅರಕ್ಕನ್ ಅಂತ ಇನ್ನೊಂದು ಅಬ್ಜೆಕ್ಟಿವ್ ಏನಕ್ಕೆ ಅಲ್ಲಿ ಅಂತ ಅಂದ್ರೆ, ಎಲ್ಲ ರಾಕ್ಷಸರು ನಮಗೆ ದುಷ್ಟರಾಗಿ ಗೆಲ್ಲಿಲ್ಲ. ಅದಕ್ಕೆ ಉದಾಹರಣೆ ಅಂದ್ರೆ ಬಲಿ ಚಕ್ರವರ್ತಿ, ಅವನು ದುಷ್ಟನಲ್ಲ. ಹಾಗಾಗಿ ಅವರನ್ನ ಯಾರು ದುಷ್ಟರಲ್ಲವೋ ಅವರನ್ನ ಸಂಹಾರ ಮಾಡೋದಿಲ್ಲ, ಅವನ್ನ ಕಾಪಾಡ್ತಾನೆ. ಆದರೆ ರಾಕ್ಷಸ ವಂಶವನ್ನ ನಾಶ ಮಾಡ್ತಾನೆ, ಬಲಿಯನ್ನು ಪಾತಾಳಕ್ಕೆ ತಳ್ಳಿ ಅವನ ಸಂಹಾರ ಮಾಡೋದಿಲ್ಲ. ಆದರೆ ಇಲ್ಲಿ ತಗೊಂಡಿರುವ ವೃತ್ತಾಂತ ರಾವಣನ ವೃತ್ತಾಂತ. ಹಾಗಾಗಿ ಅವನು ದುಷ್ಟ. ಹಾಗೇನೆ ವಿಭೀಷಣ ಕೂಡ ರಾಕ್ಷಸ ವಂಶಸ್ಥನೇ, ರಾವಣನ ಸಹೋದರ. ಆದರೆ ಅವನನ್ನ ಸಂಹಾರ ಮಾಡ. ಯಾಕೆಂದ್ರೆ ರಾವನಿಗೆ ಒಂದು ಶರಣಾಗತನಾಗಿ ಬರ್ತಾನೆ. ರಾವಣನನ್ನ ಕೊಲ್ಲುವುದಕ್ಕೆ ಮುಂಚೆನೇ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾನೆ ರಾವಣ. ಅಂದ್ರೆ ರಾವಣ ಸಂಹಾರನಾಗ್ತಾನೆ. ಶ್ರೀಲಂಕಾದ ನಂತರದ ರಾಜ ನೀನೇ ಅಂತ ಹೇಳಿ ಅವನು ಬಂದು ಶರಣಾಗತಿ ಆಗಿದ ತಕ್ಷಣ ಅಲ್ಲೇ ಅವನಿಗೆ ಒಂದು ಇದನ್ನ ಹೇಳ್ತಾರೆ, ಸದೇವ ಪ್ರಪನ್ನಾಯ ತವಾಸ್ಮಿಗೆ ಯಾಚತೆ ಅಭಯಂ ಸರ್ವಭೂತೆಯು ದದಾಮು ತದ್ವ್ರತಮ್ಮನ ಅಂತ ಹೇಳಿ ಒಂದು ಚರ್ಮಶ್ಲೋಕ, ವಿಭೀಷಣ ಶರಣಾಗತಿ ಚರ್ಮಶ್ಲೋಕ
ಯಾರ್ಯಾರು ಶರಣಾಗತರಾಗಿ ಬರ್ತಾರೋ ಅವರನ್ನು ಕಾಪಾಡೋದೇ ನನ್ನ ವ್ರತ ಅಂತ ಹೇಳಿ ರಾಮ ಹೇಳ್ತಾನೆ. ಆಗಲೇ ಅವನಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾನೆ ರಾಮ. ಅಲ್ಲಿಗೆ ಅವನು ಕೂಡ ದುಷ್ಟ ಅಸುರ ಅಲ್ಲ, ರಾವಣ ದುಷ್ಟ ಅಸುರ. ಅವನನ್ನ ಎಲ್ಲ ಅರಕ್ಕನೆ ಕಿಳ್ಳಿಕ್ಕಳೆಯಿದ್ದಾನೆ. ಅವನ 10 ತಲೆಗಳನ್ನ ಸುಲಭವಾಗಿ ತೆಗೆದವನು. ರಾವಣ ಮಹಾಶೂರ, ಅವನನ್ನ ಸೋಲಿಸಲಿಕ್ಕೆ ಆಗ ಅಲ್ಲಿನ ಮಹಾಶೂರ. ಅಂತಹ ಶೂರನಾದ ರಾವಣನ ತಲೆಯನ್ನ ಕಿಳ್ಳಿಕ್ಕಳೆಯಿದ್ದಾನೆ, ಉಗುರಿಂದ ಕಿತ್ತಾಕಿದ್ದಾನೆ ಭಗವಂತ. ಅಷ್ಟೊಂದು ಶೂರತ್ವ ಭಗವಂತನಲ್ಲಿ. ಹೇಗೆ ಹಿಂದಿನ ಭಾಷೆಗಳಲ್ಲಿ ಕೃಷ್ಣನ ವೃತ್ತಾಂತವನ್ನು ಹೇಳೋ, ಇಲ್ಲೂ ಕೃಷ್ಣನ ವೃತ್ತಾಂತವನ್ನು ಹುಡುಕಿ ಜೊತೆಗೆ ರಾಮನ ವೃತ್ತಾಂತವನ್ನು ಹೇಳಬೇಕು ತುಂಬ ಆಸೆ ಪಟ್ಟು ಬೇಗ ಎದ್ದು ಬರ್ತಾರೆ ಅಂತ ಹೇಳಿ ರಾಮ ಕೃಷ್ಣ ಇಬ್ಬರ ವೃತ್ತಾಂತವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವನನ್ನ ತಲೆಯನ್ನ ಉಗುರಿನಿಂದ ಸುಲಭವಾಗಿ ಬೇರ್ಪಡಿಸಿದವನು ಕಿಳ್ಳಿಕ್ಕಳೆಯಿದ್ದಾನೆ. ಹೇಗೆ ಉಗುರಿನಿಂದ ಸುಲಭವಾಗಿ ನಾವು ಪುಷ್ಪಗಳನ್ನ ಬೇರ್ಪಡಿಸ್ತೀವೋ ಆ ರೀತಿ ಅವನ ದೇಹದಿಂದ ಅವನ ತಲೆಯನ್ನು ಬೇರ್ಪಡಿಸಿದಂಥವನು ರಾಮ. ಇನ್ನೂ ಒಂದು ರೀತಿ ದೃಷ್ಟಾಂತವನ್ನು ನಾವು ತಗೊಳ್ಬೋದು ಅಂದರೆ, ಕಿಳ್ಳಿಕ್ಕಳೆಯಿದ್ದಾನೆ, ಕಿಲ್ಲೋದು ಯಾವುದರಿಂದ? ಉಗುರಿಂದ ನಾವು ಕಿಲ್ಲೋದು ಅಂತ ಹೇಳ್ತೀವಿ. ಆ ರೀತಿಯ ವೃತ್ತಾಂತಕ್ಕೆ ನರಸಿಂಹ ಅವತಾರ ಕೂಡ ಒಂದು ಸಾಕ್ಷಿ. ಹೇಗೆ ಅಂದರೆ ಎಲ್ರಿಗೂ ಗೊತ್ತಿರುವಂಥ ಕಥೆ ಇದು. ಹಿರಣ್ಯಕಶಿಪು ಒಂದು ವರವನ್ನು ಪಡಿತಾನೆ ಬ್ರಹ್ಮನಿಂದ. ನರರಿಂದಾಗಲಿ, ಮನುಷ್ಯರಿಂದಾಗಲಿ, ಪ್ರಾಣಿಯಿಂದಾಗಲಿ, ಹಗಲಲ್ಲಾಗಲಿ, ರಾತ್ರಿಯಲ್ಲಾಗಲಿ, ಆಯುಧಗಳಿಂದಾಗಲಿ, ಅಂದರೆ ಯಾವ್ಯಾವುದರಿಂದ ರಾಕ್ಷಸರನ್ನ ಭಗವಂತ ಕೊಂದಿದ್ದ ಎಲ್ಲ ನೋಡ್ದ ಅವನು. ಅದು ಯಾವುದರಿಂದಲೂ ನನಗೆ ಸಾವು ಬರಬಾರ್ದು ಅಂತ ಆಗೋದು, ನಾನು ಸಾಯೋಲ್ಲ ಅನ್ನೋ ಒಂದು ನಿಷ್ಠೆ. ಅವರು ಬ್ರಹ್ಮನಲ್ಲಿ ಮೊದಲು ಕೇಳೋದೇ ಹಾಗೆ, ನನಗೆ ಮೃತ್ಯುನೇ ಬರಬಾರದು ಅಂತ ಹೇಳ್ತಾನೆ. ಬ್ರಹ್ಮ ಹೇಳ್ತಾನೆ, ಮೃತ್ಯುವಿನ ಜೀವಕ್ಕೆ ಒಂದು ಅಂತ್ಯ ಇದೆ, ಬಿಟ್ಟು ಅದನ್ನ ಕೊಡೋಕ್ಕಾಗಲ್ಲ. ಅದು ಆ ರೀತಿಯಾದ ಒಂದು ವರ ಕೊಡೋದಕ್ಕೆ ನನ್ನಲ್ಲಿ ಅಧಿಕಾರ ಇಲ್ಲ. ಸರಿ ಆಗಿದೆ ಅಂತ ಎಲ್ಲಾನು ಯೋಚಿಸ್ಬಿಟ್ಟು ಯಾವ ರೀತಿ ವಿಷ್ಣು ಬಂದು ರಾಕ್ಷಸನೆಲ್ಲ ಸಾಯಿಸಿದ್ನೋ ಅದು ಎಲ್ಲ ರೀತಿಯಲ್ಲೂ ನನಗೆ ಸಾವೇ ಆಗಬಾರ್ದು ಅಂತ ಆಗ್ಬಿಟ್ಟು ನನಗೆ ಸಾವಿಲ್ಲ. ಬೆಳಿಗ್ಗೆ ಆಗಬಾರ್ದು, ರಾತ್ರಿ ಆಗಬಾರ್ದು ಅಂತ. ಅಲ್ಲಿಗೆ ಒಂದು ದಿನದಲ್ಲಿ ಅವನು ಯಾವತ್ತೂ ಸಾಯಿಸೋದಿಲ್ಲ. ಬಂದರೆ ಭಗವಂತ ಬೆಳಿಗ್ಗೆ ಬರ್ತಾನೆ ಇಲ್ಲ ರಾತ್ರಿ ಬರ್ತಾನೆ, ನನ್ನನ್ನು ಅವನು ಸಾಯಿಸೋಕ್ಕಾಗಲ್ಲ. ಅವನ ಚಕ್ರಾಯುಧಗಳಿಂದ ಇದರಿಂದಲೂ ಅವನು ಕೊಡ್ತಾ ಇದ್ದಾನೆ. ಆಗ ನನಗೆ ಆಯುಧದಿಂದಲೇ ಸಾವು ಬರಬಾರ್ದು ಅಂತ ಅದನ್ನೆಲ್ಲ ನೋಡಿ ಹೇಳ್ತಾನೆ. ಬ್ರಹ್ಮ ತಥಾಸ್ತು ಅಂತ ಬರ್ತಾನೆ. ಮನುಷ್ಯರಿಂದನೂ ಆಗಬಾರ್ದು, ಯಾಕೆ ನರನಾಗಿ ಬಂದವರ ರಾಮ. ಪ್ರಾಣಿಗಳಿಂದನೂ ಆಗಬಾರ್ದು, ಅದು ಬಿಟ್ಟರೆ ಯಾವುದನ್ನು ಸಾಯಕ್ಕೆ ಸಾಧ್ಯ? ಎಲ್ಲದಕ್ಕೂ ನಾನು ಉತ್ತಮ. ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಅಂದರೆ ಈ ರೀತಿಯಾದ ಒಂದು ವರವನ್ನು ಅವನು ಪಡೆದಿರ್ತಾನೆ. ನನಗೆ ಇನ್ನು ಸಾವೇ ಇಲ್ಲ ಅನ್ನೋ ಅಹಂಕಾರದಲ್ಲಿ ನನಗೆ ಶಕ್ತಿ ಹೆಚ್ಚಾಗಿ ಬಂದು ಹೇಳಿ ಎಲ್ಲರೂ ದೇವತೆಗಳನ್ನ ಜನಗಳನ್ನೆಲ್ಲ ತೊಂದರೆ ಮಾಡ್ತಾ ಇದ್ದೇನೆ. ನಾನೇ ಆಗಿ ನನ್ನನ್ನೇ ನೀವು ಪೂಜಿಸಬೇಕು ಅಂತ ಅವನ ಜನಗಳಿಗೂ ಪ್ರಜೆಗಳಿಗೂ ಹಿಂಸೆ ಕೊಡ್ತಾ ಇರ್ತಾನೆ. ಯಾರ್ಯಾರು ಶ್ರೀ ಹರಿಯನ್ನ ಧ್ಯಾನ ಮಾಡ್ತಾರೋ ಅವರಿಗೆಲ್ಲರೂ ಮರಣದಂಡೆಯನ್ನ ಕೊಡ್ತಾ ಇರ್ತಾರೆ. ಆದರೆ ವಿಧಿಯಾಟ ಅಲ್ಲೇ ಬರೋದು, ಅವನ ಮಗನೇ ಅವರಿಗೆ ಬರ್ತಾನೆ ವಿಧಿಯಾಗಿ. ಇದಕ್ಕೆ ಕಾರಣ ನಾರದರು. ಇಂದ್ರನಿಗೆ ಅವಳ ಹೆಂಡತಿ ಗರ್ಭಿಣಿಯಿಂದ ಗೊತ್ತಾದಾಗ ನಂತರ ಆ ಮಗುವಿನಿಂದಲೂ ನಮಗೆ ತೊಂದರೆ ಬರುತ್ತೆ. ಚಿಕ್ಕದಾಗಿದ್ದಾಗ ಮಗುವನ್ನ
ಅದಕ್ಕೆ ಈಗ ಹೇಳೋದು, ಯಾರು ಬಸರಿ ಆದರೆ ಒಳ್ಳೊಳ್ಳೆ ಗುರುಗಳನ್ನು ಓದಬೇಕು, ಭಗವಂತನ ನಾಮಗಳಿಂದ ಗುರುಗಳನ್ನು ಓದಬೇಕು, ಶ್ರೀಕೃಷ್ಣನ ಕಥೆಗಳನ್ನ ಕೇಳಬೇಕು ಅಂತೆಲ್ಲ ಹೇಳ್ತಾರೆ. ಯಾಕೆಂದ್ರೆ ಒಳಗಿನಿಂದಲೇ ಮಗು ಅವನ ಧ್ಯಾನಕ್ಕೆ ರೆಡಿಯಾಗಿ ಬರುತ್ತೆ. ಅದು ತುಂಬಾ ಸುಲಭವಾದ ಜಾಗ ಅಂತ ಗರ್ಭ. ಯಾಕೆಂದ್ರೆ ಆ ಗರ್ಭದಲ್ಲಿರೋ ಮಗುವಿಗೆ ಎರಡೂ ಕಡೆಯ ಸಂಬಂಧ ಇರುತ್ತಂತೆ. ಭಗವಂತನಿಗೂ ಸಂಬಂಧ ಇರುತ್ತಂತೆ. ನಾವು ಏನಾದ್ರು ಮಾತಾಡಿದ್ರು ಅದಕ್ಕೂ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಮಗು ಗರ್ಭದಲ್ಲಿ. ಭೂಮಿಗೆ ಬಂದ ತಕ್ಷಣ ಅವರನ್ನ ಮರಿತೀವಿ, ಜೀವಾತ್ಮನ ಗುಣನೇ ಅದು. ಮತ್ತೆ ಅವರನ್ನ ನಾವು ಜ್ಞಾಪಿಸಿಕೊಳ್ಳುವಂತ ಒಂದು ಸ್ಥಿತಿ ಹಾಗಿರುವಾಗ ನಾರದರು ಆ ಮಗುವಿಗೆ ಒಳ್ಳೆಯ ಭಗವಂತನ ಗುಣಗಳನ್ನ ನಾಮಗಳನ್ನ ಹೇಳಿ ಆ ರೀತಿಯ ಸಂಸ್ಕಾರವನ್ನ ಗರ್ಭದಲ್ಲಿ ಅವನು ಆ ಮಗುವಿಗೆ ಕೊಡ್ತಾರೆ. ನಂತರದ ಕಥೆಯೆಲ್ಲ ಬಂದು ಹಿರಣ್ಯಕಶಿಪಿಗೆ ಮಗನ ಮೇಲೆ ಕೋಪ ಬಂದು ಅವನು ಎಲ್ಲ ರೀತಿಯ ಶಿಕ್ಷೆಯನ್ನ ಕೊಡ್ತಾನೆ. ಏನೂ ತಡೆಯಕ್ಕಾಗದೆ ಕಡೆ ಅವನಿಗೆ ಗೊತ್ತಾಗುತ್ತೆ ಮಗನನ್ನು ಹಿಡಿದ್ರೆ ಭಗವಂತ ಬಂದೇ ಬರ್ತಾನೆ. ಆಗ ಕಂಬದನ್ನೆಲ್ಲ ಅವನೆಲ್ಲ ಕಡೆ ಇದ್ದಾನೆ, ಭಗವಂತ ಎಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂತ ಪ್ರಹ್ಲಾದ ಒಂದು ಕಂಬವನ್ನು ತೋರಿಸಿ ಕೇಳಿದಾಗ ಆಗ ನರಸಿಂಹಾವತಾರದಲ್ಲಿ ಭಗವಂತ ಬಂದು ಅವನ ಉಗುರಿನಿಂದ ಅವನನ್ನು ಸೀಳಿ ಸಂಹಾರ ಆಗುತ್ತೆ. ಏನಕ್ಕೆ? ನರಸಿಂಹ ಬಂದಂತಹ ಸಮಯ ಸಾಯಂಕಾಲ. ಸಾಯಂಕಾಲ ಬೆಳಿಗ್ಗೆ ಹಗಲು ಅನ್ನೋದು ಮುಗಿದು ರಾತ್ರಿಗೆ ಪ್ರವೇಶಿಸುವಂತಹ ಮಧ್ಯಕಾಲ. ಹಗಲು ಅಲ್ಲ, ಅದು ರಾತ್ರಿನೂ ಅಲ್ಲ. ಆ ರೀತಿ ಕಾಲದಲ್ಲಿ ಬಂದ ನರಸಿಂಹನ ಅವತಾರದಲ್ಲಿ ಬಂದ. ಯಾಕೆ ಇವನು ಹೇಳಿದ್ದ ಮನುಷ್ಯರಿಂದನೂ ಆಗಬಾರ್ದು ಪ್ರಾಣಿಗಳಿಂದನೂ ಆಗಬಾರ್ದು ಅಂತ. ಎರಡೂ ಅಲ್ಲ, ಪ್ರಾಣಿ ಅಂತ ನಿಶ್ಚಯ ಮಾಡೋದಕ್ಕೆ ನರನ ಅವತಾರ ಇದೆ. ಸೊಂಟದಿಂದ ಕೆಳಗಿನ ಭಾಗ ನರನಂತೆ. ಇಲ್ಲ ಇದು ನರ ಇದು ಮನುಷ್ಯ ಅಂತ ಹೇಳೋದಕ್ಕೆ ಸೊಂಟದಿಂದ ಮೇಲೆ ಭಾಗಕ್ಕೆ ಸಿಂಹನ ಅವತಾರ. ಹಾಗಾಗಿ ಅವನು ಕೇಳಿಕೊಂಡಕ್ಕೆ ಎರಡೂ ಇಲ್ಲ. ಆಯುಧಗಳಿಂದ ಆಗಬಾರ್ದು ಅಂತಿದ್ದ. ಹಾಗಾಗಿ ಆತನ ನರಸಿಂಹನ ಉಗುರಿನಿಂದಲೇ ಅವನನ್ನ ಸಂಹಾರವನ್ನ ಮಾಡ್ತಾನೆ. ಮತ್ತಿನ್ನೊಂದು ಕೇಳಿದ್ದ, ಮನೆ ಒಳಗೂ ಆಗಬಾರ್ದು ಮನೆ ಹೊರಗೂ ಆಗಬಾರ್ದು. ಅವನ ಪ್ರಕಾರ ಏನು ಅಂದ್ರೆ ಮನೆ ಒಳಗಿರ್ತೀನಿ ಇಲ್ಲ ಹೊರಗಡೆ ಇರ್ತೀನಿ, ಎಲ್ಲೂ ಸಾಯಿಸೋದು. ಎರಡೂ ಕೇಳ್ಬಿಟ್ಟೆ ಮತ್ತೆ ನನಗೆ ಸಾಧಿಲ್ಲ ಅಂತ. ಆದರೆ ಮನೆಯ ಹೊಸಿಲು ಮಧ್ಯಭಾಗ, ಮನೆ ಒಳಗೂ ಅಲ್ಲ ಹೊರಗೂ ಅಲ್ಲ. ಆ ಹೊಸಲಿನ ಮೇಲೆ ಕುಳಿತು ಅವನನ್ನು ಸಂಹಾರ ಮಾಡ್ತಾನೆ. ಅದನ್ನ ನೋಡೇ ಹಿರಣ್ಯಕಶಿಪಿಗೆ ಗೊತ್ತಾಗುತ್ತೆ, ನನ್ನ ವರ ಕೂಡ ಸೋಲುವ ರೀತಿ ಯಾವ ರೀತಿ ಭಗವಂತ ತನ್ನ ಭಕ್ತನಿಗೋಸ್ಕರ ಬಂದ. ತುಂಬಾ ಉಗ್ರತೆ ಇರುತ್ತಂತೆ ಅವನಿಗೆ. ಯಾಕೆ ಅಂತಂದ್ರೆ ನರಸಿಂಹ ಅನ್ನೋದಕ್ಕೋಸ್ಕರ ಉಗ್ರತೆ ಅಲ್ಲ. ಎಲ್ಲ ಹೇಳ್ತಾರೆ ನರಸಿಂಹನ ಸ್ವಲ್ಪ ಮಾಡ್ಬೇಕಾದ್ರೆ ಜೋಪಾನಾಗಿರ್ಬೇಕು, ತುಂಬಾ ಉಗ್ರ ನರಸಿಂಹ ಅಂತ. ನರಸಿಂಹನ ಅವತಾರ ಅನ್ನೋಕ್ಕೋಸ್ಕರ ಉಗ್ರತೆ ಅಲ್ಲ ಅಲ್ಲಿ. ನನ್ನ ಭಕ್ತನನ್ನ ಇವನು ಇಷ್ಟೊಂದು ಶಿಕ್ಷಿಸ್ತಾ ಇದ್ದಾನಲ್ಲ ಅಂತ ಆ ಉಗ್ರತೆನಲ್ಲಿ ಭಗವಂತ ಬಂದಿದ್ದ. ಆ ರೀತಿಯಾದ ನರಸಿಂಹ ಅವತಾರಕ್ಕೆ ಒಂದು ಕಥೆಯನ್ನ ಹೇಳ್ತಾರೆ. ಒಂದು ಬಾರಿ ಈ ಆಯುಧಗಳಿಗೆಲ್ಲಾನು ಗರ್ಭ ಬರುತ್ತಂತೆ. ನಾವು ಸದಾ ಕಾಲ ಭಗವಂತನ ಜೊತೆನೇ ಇರ್ತೀವಿ, ಜೊತೆನಲ್ಲಿ ಆ ಚಕ್ರ ಸುದರ್ಶನಕ್ಕಿಂತ ಗರ್ಭ ಬರುತ್ತಂತೆ. ಅಂದ್ರೆ ಯಾವುದಾದರೂ ರಾಕ್ಷಸನ ಸಂಹಾರ ಮಾಡಬೇಕು ಅಂದ್ರೆ ನನ್ನನ್ನೇ ಆಶ್ರಯಿಸಬೇಕು ಭಗವಂತ. ನನ್ನಂತಾನೆ ಕಳಿಸಿರುತ್ತೆ, ನಾನು ಅವ್ರನ್ನ ಸಂಹಾರ ಮಾಡೋದು ಅಂತ. ಅಂದ್ರೆ ಹೇಗೆ ಭಗವಂತನ ಹತ್ರ ಇರಬೇಕಾದ್ರೂ ನಮಗೆ ಅಹಂಕಾರ ಅನ್ನೋದು ನಮ್ಮಲ್ಲಿ ಬರುತ್ತೆ. ನನಗೆ ಒಂದು ಚಿಕ್ಕ ದೃಷ್ಟಾಂತದ ಕಥೆ. ಎಲ್ಲ ಅದಕ್ಕೂ ಅಹಂಕಾರ ಇರುತ್ತಂತೆ. ಎಲ್ಲರೂ ನಾನು ಮೇಲೂ ಅನ್ನೋದು ಕತ್ತಿ ಹೇಳುತ್ತಂತೆ ನಾನು ಅಂತ. ಇಲ್ಲ ಇಲ್ಲ, ನಿನಗಿಂತ ಭಗವಂತ ನಿನ್ನನ್ನು ಉಪಯೋಗಿಸ್ಬೇಕು, ಅವನ ಹತ್ರ ಹೋಗ್ಬೇಕು, ನನಗೆ ಆ ಥರನೇ ಬೇಕಿಲ್ಲ, ನನ್ನ ತಕ್ಷಣ ಎಲ್ಲರೂ ಹೋಗ್ತೀನಿ, ಬಿಲ್ಲು ಬಾಣ ಎಲ್ಲನೂ ಒಂದಕ್ಕೊಂದು ನಾನು ಅಂತ ಹೇಳ್ತಿರುತ್ತಂತೆ. ಹಿಂಗೆ ಭಗವಂತ ಹೊರಟಂತೆ. ಪ್ರಹ್ಲಾದ ಕರೆದ ಅಂತ ಹೇಳಿ ಇವರು ಯಾರನ್ನೂ ಕರೀದೆ ತಕ್ಷಣ ಅವನು ಹೊರಟಂತೆ. ಇವರೆಲ್ಲ ಏನ್ ಅನ್ಕೊಂಡ್ರಂತೆ, ಎಲ್ಲೋ ಹೋಗಿ ಬರ್ತಿದ್ದಾನೆ ಕುಂಟ ಬಿಟ್ಟಾನೆ, ಯಾವ್ದಾರ ಭಕ್ತ ರಕ್ಷಣೆಗೆ ಹೋಗ್ತಾ ಇದ್ದಾನೆ, ಆದ್ರೆ ಯಾರು ಸಂಹಾರ ಮಾಡಕ್ ಹೋಗ್ತಾ ಇಲ್ಲ, ರಕ್ಷಣೆಗೆ ಹೋಗ್ತಾ ಇರ್ಬೇಕು, ಇಲ್ಲರೆ ನಮ್ಮನ್ನೆಲ್ಲ ಅವ್ನು ಕರೀತಿದ್ದ ಅಂತ ಅನ್ಕೊಂಡ್ರು. ಆದ್ರೆ ಭಗವಂತ ವಾಪಸ್ ಬಂದಾಗ ಅವನ ಕೈಯೆಲ್ಲ ರಕ್ತವಾಗಿತ್ತು. ಓ ಹಾಗಿದ್ರೆ ಯಾರೋ ಸಂಹಾರ ಆಗಿದೆ, ನಮ್ಮನ್ನೆಲ್ಲ ಬಿಟ್ಟೇ ಹೋಗಿದ್ದಾನೆ,
ಪಾಡಿಪೋಯ್ ಅಂತಹ ಕೀರ್ತಿಯುಳ್ಳವನನ್ನ ನಾವು ಹಾಡುವುದಕ್ಕೋಸ್ಕರ ಪಾಡಿಪೋಯ್ ಪಿಳ್ಳೆಗಳೆಲ್ಲರೂ ಪಾವೈಕ್ಕಳಂಬುತ್ತಾರ್. ಎಲ್ಲ ಕನ್ಯರೆಲ್ಲರೂ ಹೋಗಿ ಪಾವೈ ತಿರುಪಾಯ ವ್ರತವನ್ನ ಎಲ್ಲಿ ನಾವು ಮಾಡಬೇಕು ಅಂತ ನಿಶ್ಚಯಿಸಿದ್ದೀವೋ ಆ ಜಾಗದಲ್ಲಿ ಎಲ್ಲರೂ ಸೇರಿಯಾಗಿದೆ. வெள்ளி எழுந்து வியாழம் உறங்கிட்டு, ಬೆಳ್ಳಿ ಅಂದರೆ ಶುಕ್ರ, ವಿಯಾಳಂ ಅಂದರೆ ಗುರು. ಒಂದು ರೀತಿಯಲ್ಲಿ ಬೆಳ್ಳಿ ಎಳೆದು ಶುಕ್ರವಾರ ಎದ್ದೆ, ವಿಯಾಳಂ ಉರಂಗಿದ್ದೆ, ಗುರುವಾರ ಅಂದರೆ ನಾವು ಭಗವನ್ ನಾಮ ಸ್ಮರಣೆಯಲ್ಲಿ ಹೆಂಗಿರಬೇಕು ಅಂದರೆ ಅಯ್ಯೋ ಒಂದಿನ ಕಳೆದೇ ಹೋಯ್ತಲ್ಲ, ಇಷ್ಟೇ ಎಲ್ಲ ನಾವು ಮಾಡಿದ್ದು ಅನ್ನೋ ರೀತಿಯಾದಂಥ ಒಂದು ಆತಂಕ ಅವನ ನಾಮಸ್ಮರಣೆಗೆ ನಮ್ಮಲ್ಲಿ ಇರಬೇಕು. ಜೀವನದ ಒಂದಿನ ಕಳೆದೇ ಹೋಗ್ತಲ್ಲ, ನಾಮಸ್ಮರಣೆ ಇಷ್ಟೇ ಆಗುತ್ತಲ್ಲ, ಅದೇ ಇವತ್ತು ನಮ್ಗೆ ಸಾಕಷ್ಟು ಅವ್ರಿಗೆ ಬೇಕಾದ್ರೆ ನಾವು ಮಾಡಲಿಲ್ವಲ್ಲ, ನಮಗೆ ಸಂತೃಪ್ತಿ ಆಗೋಷ್ಟು ನಾವು ಮಾಡಲಿಲ್ವಲ್ಲ, ದಿನ ಎಲ್ಲ ಕಳೆದೋಯ್ತಲ್ಲ ಅನ್ನೋ ರೀತಿಯಾದ ಒಂದು ಕೌತುಕತೆ ನಮ್ಮಲ್ಲಿ ಇರಬೇಕು. ಇನ್ನೊಂದು ರೀತಿಯಲ್ಲಿ ಶುಕ್ರ ಅಂದರೆ ಜ್ಞಾನ. ಜ್ಞಾನ ಎದ್ದಿದೆ, ಅಜ್ಞಾನ ಹೋಗಿದೆ. ಆ ಜ್ಞಾನ ನಮ್ಮಲ್ಲಿ ಉಂಟಾಗಿರುವುದರಿಂದ ಅವನ ಧ್ಯಾನವನ್ನು ನಾವು ಮಾಡಬೇಕು ಸದಾಕಾಲ ಅನ್ನುವ ಇನ್ನೊಂದು ರೀತಿಯಾದಂತಹ ಅರ್ಥ. ರಾತ್ರಿ ಕಳೆದು ಬೆಳಗಾಗಿದೆ. ಈಗ ನಾವು ಬೆಳ್ಳಿಯಳಂತೆ ವ್ಯಾಳಂ ಬಂದಿದ್ದೆ ಉಳ್ಳೊಂ ನೆಂದಿನ ಕಾಣ್. ನೀನು ಬರೀ ಬೆಳಕಾಗೋಯ್ತು ಅನ್ನೋದನ್ನು ಮಾತ್ರ ಹೇಳ್ತಿದೆಯಲ್ಲ, ಅದು ಒಂದೇನಾ? ಹೆಂಗೆಂಗೋ ಬೇಗ ಬೇಗ ಬೆಳಕಾಗುತ್ತೆ ಇಲ್ಲ, ನೀವೇ ನಿಮ್ಮ ಮುಖದ ಕಾಂತಿಯೇ ಪೂರ್ವದಲ್ಲಿ ಬೆಳಕಿನ ತರ ಕಾಣ್ತಾ ಇದೆ ಅಂತ ಅವಳು ಹೇಳಿದಾಗ ಮತ್ತೆ ಅದೇ ರೀತಿಯಾದ ಚಿಹ್ನೆಯನ್ನ ಹುಳ್ಳು ಚಿಲಂಬಿನ ಕಾಣ್ ಅಂದ್ರೆ ಪಕ್ಷಿಗಳೆಲ್ಲ ಕಿರಿಕಿರಿ ಅಂತ ಇದೆ. ಇಲ್ಲಿ ಹೇಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂದ್ರೆ, ಜ್ಞಾನೋದಯ ಆಗಿದೆ, ನಮ್ಮ ಜ್ಞಾನವೆಂಬ ಪಕ್ಷಿ ಕಿರಿಕಿರಿ ಅಂತ ಇದೆ, ಭಗವಂತನ ನಾಮಸ್ಮರಣೆಯನ್ನು ಹಾಡ್ತಾ ಇದೆ. ಹುಳ್ಳು ಚಿಲಂಬಿನ ಹಾಣ್ ಹೋದರಿ ಕಣ್ಣಿನ ಅಂತ ಅವಳನ್ನ ಕರೀತಾ ಇದ್ದಾರೆ. ಅಂದ್ರೆ ಚೆನ್ನೈದಿಲೆಗೆ ಹೆಸರಿನಂತೆ ಕಣ್ಣುಳ್ಳವನು, ಅಷ್ಟೊಂದು ಸೌಂದರ್ಯವತಿ ಇವಳು. ಹಾಗೆ ಓದ ಅರಿ ಕಣ್ಣಿನ, ಓದು ಅಂದ್ರೆ ಕಾಲ, ಹರಿ ಅಂತ ಅಂದ್ರೆ ಸಾಕಷ್ಟು ಅರ್ಥಗಳು ಬರುತ್ತೆ. ಹರಿ ಭಗವಂತ ವಿಷ್ಣು, ಜಿಂಕೆಯನ್ನ ಅರ್ಥನೂ ಬರುತ್ತೆ, ದುಂಬಿಯನ್ನ ಅರ್ಥನೂ ಬರುತ್ತೆ. ಅವಳ ಕಣ್ಣುಗಳನ್ನ ಜಿಂಕೆಯ ಕಣ್ಣಿಗೆ ಹೋಲಿಸಿದ್ದಾರೆ. ದುಂಬಿಯಂತೆ ಕಪ್ಪಾದ ಆರೆ ಉಳ್ಳಂತ ಕಣ್ಣುಗಳು ಉಳ್ಳಂತ ಸುಂದರವಾಗಿರುವವಳು. ಹರಿಯನ್ನಲ್ಲಿ ಕೃಷ್ಣನನ್ನ ಆಕರ್ಷಿಸುವಂತಹ ಕಣ್ಣಿನ ಸೌಂದರ್ಯ ಉಳ್ಳವಳು. ಇವಳ ಕಣ್ಣಿನ ಸೌಂದರ್ಯವನ್ನೇ ನೋಡಿ ಕೃಷ್ಣ ಇವಳ ಮನೆಗೆ ಬರ್ತಾನಂತೆ. ಆ ರೀತಿಯಾದ ನಿನ್ನ ಸಖ್ಯ ಕೃಷ್ಣನಲ್ಲಿ ಇದೆಯಲ್ಲ, ಹಾಗಾಗಿ ಅಂತಹ ಭಾಗವತರೊಡನೆ ನಾವು ಕಲಿಯಬೇಕು, ಅವರ ಜೊತೆ ಸೇರಿ ಭಗವನ್ ನಾಮಸ್ಮರಣೆಯನ್ನ ಮಾಡಬೇಕು. ನಮಗೆ ಅವನ ಜ್ಞಾನ ಎಷ್ಟಿದೆ ಅದು ಇನ್ನು ದ್ವಿಗುಣಗೊಳ್ಳುತ್ತೆ. ಭಗವಂತನ ಬಗ್ಗೆ ಗೊತ್ತಿರೋರ ಹತ್ರ ನಾವು ಮಾತಾಡಿದ್ರೆ ಅನುಭವ ನಮಗೆ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಿ ಅವಳನ್ನ ಗೋದೆಯಲ್ಲಿ ಕರೀತಾ ಇದ್ದಾಳೆ. ಕುಳಿರ ಕುಳೆಯಿಂದ ನೀರಾಡಾದೆ. ಇಲ್ಲಿ ನೀರು ಅನ್ನೋ ಪದವನ್ನ ಬಳಸಿದ್ದಾರೆ. ಮೊದಲಿಂದ ನೀರಾಟ ಅಂದ್ರೆ ನಾವು ಏನ್ ಹೇಳ್ತಾ ಇದ್ದೀವಿ, ಅವನ ಭಗವಂತನ ಜ್ಞಾನ, ಅವನ ನಾಮಸ್ಮರಣೆಯೇ ನೀರಾಟಂ ನಮಗೆ ಅಂತ. ಕುಳಿರ ಕುಡೆ ಯಾಕೆ ತಣ್ಣಗಿರುವ ಮೈ ಚಳಿ ಕುಟ್ಟಿಸುವ ನೀರಿನಲ್ಲಿ ಸ್ನಾನ ಮಾಡಬೇಕು ಅಂತ ಇದ್ದಾರೆ ಅಂದ್ರೆ, ಭಗವಂತ ಕೃಷ್ಣನ ವಿರಹ ವೇದನೆ ಇವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ನಾಟ್ಯತಿಗೋಳಿನಲ್ಲಿ ಗೋದೆ ಹೇಳ್ತಾಳೆ, ಕೃಷ್ಣನ ವಿರಹ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅವನಿಗೆ ಸಂಬಂಧಪಟ್ಟ ವಸ್ತ್ರವನ್ನ ಬಂದು ನನಗೆ ಮುಚ್ಚಿ, ಅವನು ಓಡಾಡಿರುವ ಬೃಂದಾವನದಲ್ಲಿ ಓಡಾಡಿದ್ದಲ್ಲ ಅವನಿಗೆ ಆ ಮಣ್ಣಿನನ್ನ ತಂದು ನನಗೆ ಹಚ್ಚಿ, ಅವನ ನಾಮಸ್ಮರಣೆಯನ್ನ ನನ್ನ ಕಿವಿಗಳಿಗೆ ಹೇಳಿ, ಹಾಗಾದ್ರೂ ಆ ವಿರಹವೇದನೆ ನನಗೆ ಕಮ್ಮಿ ಆಗಬಹುದು ಅಂತ ಗೋದೆ ಹೇಳ್ತಾಳೆ. ಆ ರೀತಿಯಾಗಿ ಹೇಳ್ತಾಳೆ, ಭಗವಂತನ ವಿರಹದಿಂದ ನಮಗೆ ಯಾವ ರೀತಿಯ ಒಂದು ತಾಪ ಉಂಟಾಗಿದೆ, ಆ ತಾಪವನ್ನ ನೀಗಿಸ
ನೀರಿನಲ್ಲಿ. ಅವಳು ಹೇಳ್ತಾಳೆ, ಇನ್ನು ಬೆಳಗ್ಗೆನೇ ಆಗಿಲ್ಲ, ಇಷ್ಟೊತ್ತಲ್ಲಿ ಮಾಡಬಾರ್ದು. ನಾವು ಏನಕ್ಕೆ ಮಾಡಬಾರ್ದು ಅಂತಾರೆ ಅಂದ್ರೆ, ಅಕಾಲದಲ್ಲಿ ನಾವು ನೀರಿನಲ್ಲಿ ಸ್ನಾನವನ್ನ ಮಾಡಬಾರ್ದು. ಅದಕ್ಕೆ ಒಂದು ದೃಷ್ಟಾಂತ ಏನು ಅಂತಂದ್ರೆ, ಒಂದು ಸಾರಿ ನಂದಗೋಪ ಏಕಾದಶಿ ಬೆಳಗಿನ ಬೇಗನೆ ಇರುತ್ತೆ, ಇನ್ನು ಏಕಾದಶಿ ವ್ರತವನ್ನ ಮಾಡಬೇಕು, ಸಮಯ ಆಗೋಗುತ್ತೆ ಅನ್ನೋದಕ್ಕೋಸ್ಕರ ಇನ್ನು ಬೆಳಗ್ಗೆ ಆಗಿರೋದಿಲ್ಲ, ಅದಕ್ಕೆ ಮುಂಚೆನೇ ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಹೋಗ್ತಾರೆ. ಅಕಾಲದಲ್ಲಿ ನದಿಗಳಲ್ಲಿ ಸ್ನಾನ ಮಾಡೋದು ತಪ್ಪು. ಹಾಗಾಗಿ ಜಲಾದಿ ದೇವತೆಗಳೆಲ್ಲ ಏನ್ ಮಾಡ್ತಾರೆ, ನಂದಗೋಪನನ್ನ ಎತ್ಕೊಂಡು ಹೋಗಿ ವರುಣನ ಸ್ಥಾನಕ್ಕೆ, ಅವನ ಜಾಗಕ್ಕೆ ಕರ್ಕೊಂಡು ಹೋಗಿ ಆ ವರುಣನ ಮುಂದೆ ಬಿಡ್ತಾರೆ. ಇವರು ಬಂದು ಅಕಾಲದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಈ ರೀತಿ ಅವರುಗಳು ಅವನನ್ನ ವರುಣನ ಜಾಗಕ್ಕೆ ಕರ್ಕೊಂಡು ಹೋಗಿದ್ದು ಅವನ ಜೊತೆಯಲ್ಲಿ ಹೋದವರಿಗೆಲ್ಲ ಗೊತ್ತಾಗಿರುತ್ತೆ. ಅವರು ಬಂದು ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ಈ ತರ ನಿಮ್ಮ ತಂದೆಯನ್ನ ಜಲಾದಿ ದೇವತೆಗಳೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಈ ತರ ಆಯ್ತು. ತಕ್ಷಣ ಕೃಷ್ಣ ನಂದಗೋಪನನ್ನ ಬಿಡಿಸ್ಕೊಂಡ್ ಬರಕ್ಕೆ ಅಂತೇಳಿ ವರುಣನ ಹತ್ರನ ಹೋಗ್ತಾನೆ. ವರುಣ ಕೃಷ್ಣ ಬಂದಿದ್ದು ನೋಡಿ ಅವನು ಎದ್ದು ಬಂದು ಅವನನ್ನ ಆಲಿಂಗನ ಮಾಡಿಕೊಂಡು ಅವನನ್ನ ಕರ್ಕೊಂಡು ಹೋಗಿ ಅವನಿಗೆ ಎಲ್ಲ ರೀತಿಯ ಉಪಚಾರಗಳನ್ನ ಕೊಟ್ಟು ತುಂಬಾ ಚೆನ್ನಾಗಿ ಅವನನ್ನ ನೋಡಿಕೊಂಡು, ಈ ರೀತಿಯಾದಂತಹ ತಪ್ಪಾದ ಕೆಲಸವನ್ನ ಮಾಡಿದ್ದಕ್ಕೋಸ್ಕರ ನಿಮ್ಮ ತಂದೆಯನ್ನ ಇಲ್ಲಿ ಕರ್ಕೊಂಡ್ಬಂದಿದ್ರು, ಈ ತರ ಕರ್ಕೊಂಡ್ಬಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ ಈ ರೀತಿಯಾದ ತಪ್ಪುಗಳನ್ನ, ಧರ್ಮಕ್ಕೆ ವಿರುದ್ಧವಾದದ್ದನ್ನ ನಾವು ಮಾಡಬಾರದು ಅನ್ನೋದು ಗೊತ್ತಾಗುತ್ತೆ ಅಂತ ಕರ್ಕೊಂಡ್ಬಂದಿದ್ದೀವಿ ಅಂತ ಹೇಳಿ ಕೃಷ್ಣನಿಗೆ ತಲುಪಿಸ್ತಾರೆ. ಆಗ ಅಲ್ಲಿಂದ ಬಂದಂತಹ ನಂದಗೋಪ ಎಲ್ಲರಿಗೂ ಹೇಳ್ತಾನೆ, ವರುಣ ಹೇಗೆ ಕೃಷ್ಣನನ್ನ ಉಪಚರಿಸಿದ ಅಂತ ದೈವವಾಗಿ ಹೇಳ್ತಾನು. ನನ್ನ ಮಗನನ್ನ ದೇವತೆಗಳೆಲ್ಲ ಆ ರೀತಿ ನೋಡಿದ್ರು ಅಂತೇಳಿ ಆ ವೈಭವದ ವರ್ಣನೆಯನ್ನ ಹೇಳ್ತಾನೆ. ಇವರೆಲ್ಲ ಅನ್ಕೊಳ್ಳಿ, ನಾವು ಕೃಷ್ಣನ ಜೊತೆ ಹೋದ್ರೆ ಕೃಷ್ಣನ ವೈಭವನ ನಾವು ಹೇಳೋದಿತ್ತಲ್ಲ ಅದೆಲ್ಲ ಅನ್ಕೊಳ್ತಾರೆ. ಆ ವೃತ್ತಾಂತ ಒಂದು ಇದ್ದಿದ್ರಿಂದ ಅವಳು ಹೇಳ್ತಾಳೆ, ಇನ್ನು ಬೆಳಿಗ್ಗೆ ಆಗಿಲ್ಲ, ಇಷ್ಟೊತ್ತಿನಲ್ಲಿ ಸ್ನಾನ ಮಾಡಬಾರ್ದು. ಅದಕ್ಕೆ ಗೋದಿರ್ತೀರ, ಆ ರೀತಿ ಅಂತಲ್ಲ, ಪಕ್ಷಿಗಳೆಲ್ಲ ಚಿರುಕಲಿ ಕೊಡ್ತಾ ಇದೆ, ನನ್ನ ಹೋದಕ್ಕೆ ರಾತ್ರಿ ಕಾಲದಲ್ಲಿ ನಾವು ಹೋಗಿಲ್ಲ, ಬೆಳಗ್ಗೆ ಆಗಿದೆ, ಶುಕ್ರನು ಉದಯಿಸಾಗಿದೆ, ಆದರೆ ನೀವು ಎದ್ದು ಬಾ ಅಂತ ಕರೀತಾಳೆ. ಉಳ್ಳ ಕುಡಿರ ಕುಡೆಯಿಂದ ನೀರಾಡಾದೆ ಬಳ್ಳಿ ಕಿಡಿತೀಯೋ ಭಾವ ನೀ ನನ್ನಾಡ. ಇವತ್ತಿನ ದಿನ ತುಂಬಾ ಒಳ್ಳೆಯ ದಿನ ಇವತ್ತು. ಏನಕ್ಕೆ ಅಂದ್ರೆ ಕೃಷ್ಣನು ಗೋಪಿಕಾಸಿಯರು ಕೂಡಿ ಆಡುವಂತಹ ವ್ರತಗಳನ್ನು ಮಾಡುವಂತಹ ನಿಶ್ಚಯ ಮಾಡಿದಂತಹ ದಿನ. ಹಾಗಾಗಿ ನಿನ್ನ ಕಪಟ ಬುದ್ಧಿಯನ್ನ ಬಿಟ್ಟು ಎದ್ದು ಬಾ ಅಂತ ಕರೀತಾರೆ. ಕಳ್ಳಂ ತಗರ್ತು ಕಲಂದ್ರೆ, ನಿನಗೆ ಭಗವಂತನ ಸಾನ್ನಿಧ್ಯ ಇರೋದ್ರಿಂದ, ಏನು ಅಂತ ಗೊತ್ತಿದ್ರಿಂದ ನೀನು ನಾನು ಮಹಾ ಸೌಂದರ್ಯವತಿ, ನನ್ನ ಕಣ್ಣೇ ಆಕರ್ಷಣೆ, ಕೃಷ್ಣನಿಗೆ ಅವನು ಬಂದೇ ಬರ್ತಾನೆ ಅಂತ ಗೊತ್ತು ನಿನ್ನ ಬಳಿ ಅವನು ಬಂದಿದ್ರಿಂದ ಈ ರೀತಿಯಾದ ಕಪಟ ಬುದ್ಧಿಯನ್ನ ತೋರಿಸ್ತಾ ಇದೆಯಾ. ಈ ಕಪಟ ಬುದ್ಧಿಯನ್ನ ಬಿಟ್ಟು ನೀನು ನಮ್ಮ ಜೊತೆ ಬಂದು ಸೇರು, ಎಲ್ಲರೂ ಹೋಗಿ ಕೃಷ್ಣನ ಸಾನ್ನಿಧ್ಯವನ್ನ ಪಡೆಯೋಣ ಅಂತ ಹೇಳಿ ಗೋಪಿಕೆಯನ್ನ ಅವಳು ಕರೀತಾ ಇದ್ದಾಳೆ. ಬೆಳ್ಳಿ ಎಳೆದು ಯಾಳ ಮುರಂಗಿತ್ತು. ಇನ್ನೊಂದು ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಗುರುವಿಗೆ ಹೋಲಿಕೆಯನ್ನ ಕೊಡ್ತಾರೆ. ಗುರುವು ಶಿಷ್ಯನ ಕಾಮಾದಿಗಳನ್ನ ನಿವೃತ್ತಿ ಮಾಡಿ ತಾಮಸ ಗುಣಗಳನ್ನೆಲ್ಲಾನು ಹೋಗಿಸಿ ಅಹಂಕಾರವನ್ನೆಲ್ಲ ಕಳೆದು ಜ್ಞಾನವನ್ನ ಕೊಡುತ್ತಾನೆ, ಅದರಿಂದ ರಕ್ಷಿಸ್ತಾನೆ ಅಂತ ಹೇಳಿ ಗುರುವಿಗೆ ಆಶೀರ್ವಾದವನ್ನ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ, ಬೆಳ್ಳಿ ಎಳೆದು ಯಾಳ ಮುರಂಗಿತ್ತು. ನಾವು ಹೇಗಿರ್ಬೇಕು ಅಂತಂದ್ರೆ, ಕಾಲಕ್ಷೇಪೋನ ಕರ್ತವ್ಯೋ ಕ್ಷೀಣಮಾಯು ಕ್ಷಣೇ ಕ್ಷಣೇ ಯಮಸ್ಯ ಕರುಣಾ ನಾಸ್ತಿ ಕರ್ತವ್ಯ ಹರಿಕೀರ್ತನ. ಅಂದ್ರೆ ಕಾಲಕ್ಷೇಪೋನ ಕರ್ತವ್ಯೋ, ಕಾಲವನ್ನ ವ್ಯರ್ಥ ನಾವು ಮಾಡಬಾರ್ದು, ಭಗವಂತನ ಕಾಲಕ್ಷೇಪವನ್ನ ಮಾಡಬೇಕು. ಬೇಡದೇ ಇರುವಂತಹ ಮಾತುಗಳಿಂದ ಕಾಲ ಹರಣವನ್ನ ಮಾಡಬಾರದು. ಕಾಲಕ್ಷೇಪೋನ ಕರ್ತವ್ಯೋ ಕ್ಷೀಣಮಾಯು ಕ್ಷಣೇ ಕ್ಷಣೇ, ಒಂದೊಂದು ಕ್ಷಣಕ್ಕೂ ನಮ್ಮ ಆಯಸ್ಸು ಕ್ಷೀಣವಾಗ್ತಾ ಇದೆ. ಇದನ್ನೇ ಇಲ್ಲಿ ಹೇಳ್ತಾ ಇರೋದು. ಶುಕ್ರನು ಉದಯಿಸಿದ್ದಾನೆ, ಶುಕ್ರವಾರ ಬಂದಿದೆ, ಗುರುವಾರ ಕಳೆದಿದೆ ಅಂದ್ರೆ ಜೀವನದ ಒಂದು 24 ಗಂಟೆಗಳು ಕಳೆದೋಗಿ. ನಾವು ಹೇಳ್ತಾ ಇರೋದು ಗಂಟೆನಲ್ಲಿ, ಅದೇ ಕ್ಷಣದಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಸಾವಿರ ಕ್ಷಣಗಳು ಹೋಗ್ತಾರೆ. ಹಾಗೆ ಕ್ಷಣಕ್ಕೂ ನಮ್ಮ ಆಯಸ್ಸು ಕ್ಷೀಣವಾಗುತ್ತೆ. ಹಾಗಾಗಿ ಬೇರೆ ರೀತಿಯಾಗಿ ಕಾಲ ಹರಣವನ್ನ ಮಾಡಬಾರದು. ಕಾಲಕ್ಷೇಪೋನ
ಯಮಸ್ಯ ಕರುಣಾ ನಾಸ್ತಿ. ಯಮನಿಗೆ ಕರುಣೆ ಇಲ್ಲ. ಅಯ್ಯಯ್ಯೋ ಪಾಪ, ಇವಾಗ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ಜೀವನದಲ್ಲಿ ಇಷ್ಟೊಂದು ದಿನ ಇಷ್ಟು ವರ್ಷ ಕಳೆದೋಯ್ತು ಅಂತ ಬೇಜಾರು ಮಾಡ್ಕೊತಿದ್ದಾರೆ. ಪಾಪ ಇನ್ನೊಂದು ಸ್ವಲ್ಪ ವರ್ಷ ಕೊಟ್ಬಿಡೋಣ, ಅವನಿಗೆ ಭಗವನ್ನಾಮ ಸಂಕೀರ್ತನೆ ಮಾಡ್ಬೇಕಂತೆ ಅಂತ ಅಯ್ಯೋನ ರೀತಿ ಯಮನಿಗೆ ಕರುಣೆ ಇಲ್ಲ. ಇಷ್ಟು ನಿನಗೆ ಆಗಿದೆ, ನೀನು ಮಾಡಿಲ್ಲ, ಎತ್ತು ಬರ್ತಾ ಇರು ಅಂತ ಕರ್ಕೊಂಡು ಹೋಗ್ತಾನೆ. ಯಮಸ್ಯ ಕರುಣಾ ನಾಸ್ತಿ ಕರ್ತವ್ಯಂ ಹರಿಕೀರ್ತನ. ಹಾಗಾಗಿ ನಾವು ಹರಿಕೀರ್ತನೆಯನ್ನ ಮಾಡಬೇಕು, ಕರ್ತವ್ಯ ಮಾಡಬೇಕು. ಕರ್ತವ್ಯಂ ಹರಿಕೀರ್ತನ. ಹರಿಕೀರ್ತನೆಯನ್ನ ನಾವು ಸದಾಕಾಲ ಮಾಡಬೇಕು. ಒಂದು ಕ್ಷಣ ಕೂಡ ನಾವು ವ್ಯಯ ಮಾಡದೆ ಹರಿಕೀರ್ತನೆಯನ್ನ ಮಾಡಬೇಕು ಅನ್ನೋದಕ್ಕೆ ಬೆಳ್ಳಿಗಳೆಂದು ಹಿಯಾಳಂ ಮುರುಗಿದ್ದೆ ಎನ್ನುವ ಸಾಲನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿನ ಈ ಭಾಷಣವನ್ನ ತೊಂಡರಡಿಪುಡಿಯ ಆಳ್ವಾರರ ತೊಂಡರಡಿಪುಡಿ ಆಳ್ವಾರ್ ಅವರಿಗೆ ಸಮರ್ಪಣೆಯನ್ನ ಮಾಡಿದ್ದಾರೆ. ತೊಂಡರಡಿಪುಡಿ ಆಳ್ವಾರ್ ಯಾರಂತಂದ್ರೆ ಅವನ ಭಕ್ತಾಂಗ್ರಿ ರೇಣು ಅಂತ ಹೇಳಿದ್ದಾರೆ. ತೊಂಡರಡಿಪುಡಿ ತಮಿಳಲ್ಲಿ ಭಕ್ತಾಂಗ್ರಿ ರೇಣು ಸಂಸ್ಕೃತ ಪದ. ಏನಕ್ಕೆ ಅವರಿಗೆ ಆ ಹೆಸರು? ಅದು ಹುಟ್ಟಿದಾಗ ಹೆಸರು ಅವರಿಗೆ ಅಂತಂದ್ರೆ ಅವರ ಹೆಸರು ವಿಪ್ರನಾರಾಯಣ. ಒಂದು ಬ್ರಾಹ್ಮಣ ಕುಲದಲ್ಲಿ ಮಾರ್ಹಳಿ ಮಾಸದಲ್ಲಿ, ಇದೇ ಧನುರ್ಮಾಸದಲ್ಲಿ, ಧನುರ್ಮಾಸ ಪ್ರಾರಂಭವಾಗಕ್ಕೆ ಮುಂಚೆ ಜ್ಯೇಷ್ಠ ನಕ್ಷತ್ರದಲ್ಲಿ ಅವರ ತಿರುನಕ್ಷತ್ರ ವಿಜೃಂಭಣೆ ಎಲ್ಲ ದೇವಸ್ಥಾನದಲ್ಲೆಲ್ಲ ನಡೀತು. ಧನುರ್ಮಾಸ ಜ್ಯೇಷ್ಠ ನಕ್ಷತ್ರದಲ್ಲಿ ಅವರು ಹುಟ್ಟಿದ್ದು. ಶ್ರೀರಂಗದ ಹತ್ತಿರದ ಮಂಡಂಗುರಿ ಅವರ ಊರು. ಅವರ ಹೆಸರು ವಿಪ್ರನಾರಾಯಣ. ಅವರ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರು ವಿಪ್ರನಾರಾಯಣ ಅಂತ ಹೇಳಿ. ಅವರ ಶ್ರೀಸ್ತುತಿಗಳು ತಿರುಮಾಲೆ 45 ಪಾಶುರ, ತಿರುಪಳಿ ಎಳಚಿ ಅಂದ್ರೆ ಸುಪ್ರಭಾತ ಬೇರೆ ದಿನಗಳಲ್ಲಿ ಹೇಳ್ತಾರೆ ದೇವಸ್ಥಾನಗಳಲ್ಲಿ ಭಗವಂತನಿಗೂ. ಧನುರ್ಮಾಸದಲ್ಲಿ ತಿರುಪಳಿ ಎಳಚಿ ಅಂತ ಹೇಳ್ತಾರೆ, ಅದು 11 ಪಾಶುರ. ಶ್ರೀರಂಗನಾಥನಿಗೆ ಸುಪ್ರಭಾತವನ್ನು ಹಾಡಿರುವಂತಹ ಪಾಶುರಗಳು, ಅದನ್ನ ಅನುಸಂಧಾನ ಮಾಡ್ತಾರೆ. ವಿಪ್ರನಾರಾಯಣ ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಸಕಾಲಕ್ಕೆ ಅವನ ಪ್ರಾಯಕ್ಕೆ ತಕ್ಕಂತೆ ಚೌಲ ಉಪನಯನಗಳೆಲ್ಲವೂ ನಡೆದು ವೇದವ್ಯಾಸಗಳನ್ನೆಲ್ಲ ಮಾಡಿ ಶಾಸ್ತ್ರದಲ್ಲೆಲ್ಲ ಪಾರಂಗತನಾದಂತಹ ವಿಪ್ರನಾರಾಯಣ ಯಾವ ರೀತಿ ಅವನು ಈ ವೇದಶಾಸ್ತ್ರಗಳೆಲ್ಲ ಪರಿಣಿತಿ ಹೊಂದಿದ್ದಾದ್ರೆ ಮಹಾ ಮೇಧಾವಿ. ಮತ್ತೆ ಭಗವಂತನಲ್ಲಿ ಅಪಾರವಾದ ಪ್ರೇಮ. ಆದ್ದರಿಂದ ಏನಾಗಿತ್ತು, ಆ ಭಗವಂತನ ಪ್ರೇಮದಿಂದ ಅವನ ಯೌವನದಲ್ಲೇ ವೈರಾಗ್ಯ, ವಿರಕ್ತಿಯನ್ನ ಹೊಂದಿದ್ದ. ಭಗವಂತನೇ ಅವನಿಗೆ ಪರಮಭೋಗ್ಯ. ಹೀಗಾಗಿ ಶ್ರೀರಂಗದಲ್ಲಿ ಶ್ರೀರಂಗನಾಥನ ಅವನ ಸೌಂದರ್ಯಕ್ಕೆ ಮರುಳಾಗಿದ್ದಂತಹ ವಿಪ್ರನಾರಾಯಣ. ಹಾಗಾಗಿ ಶ್ರೀರಂಗದಲ್ಲೇ ಒಂದು ತೋಟವನ್ನ ಮಾಡಿ, ಹೊಳವನ್ನ ಕಟ್ಟಿ, ತೋಟ ಮಾಡಿ, ಗಿಡಗಳನ್ನ ಬೆಳೆಸಿ, ತುಳಸಿಯನ್ನ ಬೆಳೆಸಿ, ಭಗವಂತನ ಕೈಂಕರ್ಯಕ್ಕೆ ಅದನ್ನ ಪುಷ್ಪಗಳನ್ನ, ತುಳಸಿಯನ್ನ ಅವನನ್ನೇ ಸಮರ್ಪಣೆ ಮಾಡಿಕೊಂಡಿದ್ದಂತಹ ವಿಪ್ರನಾರಾಯಣ. ಅವನಿಗೆ ರಂಗನಾಥ ಬಿಟ್ಟು ಬೇರೆ ಯಾವುದೇ ರೀತಿಯ ಆಸೆಗಳು ಅವನಿಗೆ ಇದ್ದೇ ಇಲ್ಲ. ಮಹಾಮೇಧಾವಿ. ಒಂದು ದಿನ ಹೊರೆಯೂರು ಅಲ್ಲ, ಶ್ರೀರಂಗದ ಪಕ್ಕದಲ್ಲಿ ಇರುವಂತಹ ಒಂದು ಊರು, ಅಲ್ಲಿಗೆ ಚೋಳರಾಜ ಭೇಟಿಸಿರ್ತಾನೆ. ಚೋಳರಾಜ ಅವನ ಆಸ್ಥಾನ ನರ್ತಕಿ ದೇವದೇವಿ ಅಂತೇಳಿ ದೇವದಾಸಿ, ಅವಳು ಕರಂಬಿನೂರು ಉತ್ತಮರ್ಪೋರಿ ದೇವಸ್ಥಾನ ಇದೆ, ಆ ಊರಿನವಳು. ಅಲ್ಲಿಂದ ಹೊರೆಯೂರಿಗೆ ಬರ್ತಾ ಇರ್ತಾನೆ. ದಿನ ಒಂದು ರಾಜನ ಆಸ್ಥಾನದಲ್ಲಿ ನೃತ್ಯವನ್ನ ಮಾಡಿ, ಅದೇ ಅವಳ ಕಾಯಕ, ಅದೇ ಅವಳ ಕೆಲಸ. ನಂತರ ರಾಜ ಕೊಟ್ಟಂತಹ ಬಹುಮಾನಗಳನ್ನು ಸ್ವೀಕರಿಸಿ ಮತ್ತೆ ಅವಳು ಕರಂಬೂರಿಗೆ ಹೋಗ್ತಾ ಇರ್ತಾಳೆ. ಒಂದು ದಿನ ಹೀಗೆ ಹೋಗ್ತಾ ಇರ್ಬೇಕಾದ್ರೆ ದಣಿವನ್ನು ಆರಿಸಿಕೊಳ್ಳೋಕ್ಕೋಸ್ಕರ ಅದೊಂದು ಮರದಲ್ಲಿ ನಿಂತ್ಕೊಳ್ತಾಳೆ. ಅವಳು ಅವಳ ಅಕ್ಕ, ಅವಳ ಸಹೋದರಿ ಬಂದಿರ್ತಾಳೆ. ಇಬ್ಬರು ಅಲ್ಲಿರ್ತಾರೆ. ಅಲ್ಲಿ ಸುಂದರವಾದ ಈ ತೋಟವನ್ನು ಅವಳು ನೋಡ್ತಾಳೆ. ಅಲ್ಲಿಗೆ ಯಾರಿಗೂ ಅದಕ್ಕೆ ಪ್ರವೇಶ ಇರಲಿಲ್ಲ.
ಬೇರೆ ಯಾರು ಇಲ್ಲಿ ಹೋಗೋದಿಕ್ಕಾಗಲ್ಲ. ಇವಳು ಒಂದಿನ ಏನ್ ಮಾಡ್ತಾಳೆ, ಇವಳು ನೋಡ್ತಾಳೆ ಅವನನ್ನ, ಅವನ ಯೌವನಕ್ಕೆ ಇವಳಿಗೂ ಮನಸ್ಸೋನಕ್ಕೆ ಹೇಗಾದ್ರೂ ಮಾಡಿ ಇವನ ವಶಪಡಿಸ್ಕೊಂಡು ನಾನು ತೋಟಕ್ಕೆ ಹೋಗ್ಬೇಕು ಅಂತ ಹೇಳಿ ರಾಜ ಕೊಟ್ಟಂತಹ ಎಲ್ಲ ಆಭರಣಗಳೆಲ್ಲ ಧರಿಸ್ಕೊಂಡು ಎಲ್ಲ ಮಾಡಿ ಅವನು ಅಲ್ಲೇ ಅವಳ ಮೂಕಿಡೋದಕ್ಕೆ ಓಡಾಟ ಆಗಿದ್ದ ಜಾಗದಲ್ಲಿ ಅವಳು ತೋಟದ ಈ ಕಡೆ ಭಾಗದಲ್ಲಿ ಅಲ್ಲಿ ನಿಂತಿರ್ತಾಳೆ. ತೋಟದ ಒಳಗೆ ಅವಳಿಗೂ ಪ್ರವೇಶ ಇರೋದಿಲ್ಲ. ಅವಳು ಎಷ್ಟೇ ಮಾಡಿದ್ರು ಇವನು ತಿರುಗಿ ಕೂಡ ನೋಡಿ ಅವಳಿಗೆ ಕೋಪ ಬರುತ್ತೆ. ರಾಜನೇ ನನ್ನ ಸೌಂದರ್ಯಕ್ಕೆ ಮರಳಿದ್ದಾನೆ, ಅಂಥದ್ರಲ್ಲಿ ಇವನು ಎಷ್ಟು ಮಹಾ ಇವನು ಅಂತ ಹೇಳಿ ಇವಳಿಗೆ ಕೋಪ ಬರುತ್ತೆ. ಮತ್ತು ತಕ್ಷಣ ಅಕ್ಕಂಗೆ ಹೇಳ್ತಾಳೆ, ಇಲ್ಲ ನಾನು ಅವನನ್ನು ವಶಪಡಿಸ್ಕೋಬೇಕು. ಅವಳು ಹೇಳ್ತಾಳೆ, ಯಾರಿಂದಲೂ ಸಾಧ್ಯನೇ ಇಲ್ಲ, ಅವನು ಭಗವಂತನ ಗಿರಿನಾಥನನ್ನು ಬಿಟ್ಟರೆ ಬೇರೆ ಯಾರಿಗೂ ಅವನು ಬರಲಾಗುವುದು. ತಕ್ಷಣ ಸಹೋದರಿಗೆ ಒಂದು ಪಂದ್ಯ ಕಟ್ಟಿ ಬರ್ತಾಳೆ, ನಾನು ಅದನ್ನು ಸಾಧಿಸಿ ತೋರಿಸ್ತೀನಿ, ಹಂಗೆ ಅದು ಆಗಲಿಲ್ಲ ಅಂದರೆ ನನ್ನ ಜೀವನ ಪೂರ್ತಿ ನಿನ್ನ ಒಳಿಗವನ ಮಾಡ್ತೀನಿ ಬೇಕಾದ್ರೆ ನಾನು ಅಂತ ಹೇಳಿ ಒಂದು ಆ ರೀತಿಯಾದ ಒಂದು ಪಂದ್ಯವನ್ನು ಕಟ್ಟಿ ಒಂದು ಅನಾಥೆಯ ವೇಷದಲ್ಲಿ ಈ ವಿಪ್ರನಾರಾಯಣ ತೋಟದ ಹತ್ರ ಬರ್ತಾನೆ. ಅಲ್ಲೇ ಇರ್ತಾಳೆ. ತಕ್ಷಣ ಸ್ವಲ್ಪ ಹಾಗೆ ತೋಟದ ಒಳಗೆ ಹೋಗ್ತಾರೆ. ಅಲ್ಲಿ ಗಿಡಗಳನ್ನೆಲ್ಲ ತೊಳೆಯೋದು, ಪಾತಿಗಳನ್ನ ಇದು ಮಾಡೋದು ಮಾಡ್ತಾ ಇರ್ತಾರೆ. ಹಾಗೂ ಸುಮಾರು ದಿನಗಳು ವಿಪ್ರನಾರಾಯಣ ಅವ್ರ ಕಡೆ ನೋಡೇ ಇರೋದು. ಅಥವಾ ಒಂದು ದಿನ ಕೇಳ್ತಾನೆ, ಯಾರಮ್ಮ ನೀವು ಇವತ್ತು ಈ ಥರ ಎಲ್ಲ ಮಾಡ್ತಾ ಇದ್ದೀರ? ನಾನು ಅನಾಥೆ, ನನಗೆ ಹೊಟ್ಟೆಗೂ ಇದೇನಿಲ್ಲ, ಹಾಗಾಗಿ ಇಲ್ಲಿ ಬಂದು ನೀವು ಈ ಕೆಲಸಗಳನ್ನೆಲ್ಲ ಮಾಡಿದ್ರೆ ನಾನು ಹೊಟ್ಟೆ ಹೊರ್ಕೋಬೋದು, ಏನೋ ಒಂದು ಆಶ್ರಯ ಸಿಗತ್ತೆ ಅಂತ ಬಂದಿದ್ದೀನಿ ಅಂತ ನಾಟ್ಯ ಮಾಡ್ತಾಳೆ. ಆ ರೀತಿ ಒಂದು ನಾಟಕವನ್ನು ಮಾಡ್ತಾಳೆ. ತಕ್ಷಣ ಪಾಪ ವಿಪ್ರನಾರಾಯಣರಿಗೆ ಆಯಿತು, ನೀನು ಇದನ್ನು ಮಾಡ್ಕೊಂಡು ಹೋಗಿ ಹೇಳ್ತಾನೆ. ಅವನು ಭಗವಂತ ದೇವಸ್ಥಾನದಲ್ಲಿ ಬರೋದನ್ನು ಅವಳಿಗೂ ಕೊಡ್ತಾ ಇರ್ತಾನೆ. ಅವಳು ತೋಟದಲ್ಲೇ ಇರ್ತಾಳೆ. ಇವನು ಆ ತೋಟದ ಹೊರಗಡೆ ಒಂದು ಆಶ್ರಮದಲ್ಲಿ ಇವನು ಶಿಷ್ಯ ಅಂತ ಇರ್ತಾನೆ. ಅವಳು ಕೂಡ ಇವನ ಬಳಿ ಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ, ಇವನಿಗೆ ಗೊತ್ತಾಗಲ್ಲ. ಅವನು ನೋಡ್ತಾನೂ ಇರೋದಿಲ್ಲ, ಅದಕ್ಕೆ ಇರ್ತಾನೆ. ಒಂದು ದಿನ ಭಾರಿ ಮಳೆ ಬರುತ್ತೆ. ಆ ಮಳೆಯಲ್ಲಿ ಅವಳು ಮರದ ಕೆಳಗೆ ಅಲ್ಲೇ ಮನಗಿ ಮಾಡಿ ಮಾಡ್ತಿರ್ತಾಳೆ. ತುಂಬಾ ನಿಂದೋಗ್ತಾಳೆ. ಎಷ್ಟು ಅಂತ ಅಂದ್ರೆ ನಡ್ಕೊಂಡು ನಿಂತಿರ್ತಲ್ಲ, ಆ ರೀತಿ ಮಳೆಯಲ್ಲಿ ನೆನೀತಾಳೆ. ಇದನ್ನ ಆಶ್ರಮದ ಒಳಗೆ ಇದ್ದಂತಹ ವಿಪ್ರನಾರಾಯಣ ನೋಡ್ತಾನೆ. ಅಯ್ಯೋ ಪಾಪ ಈ ರೀತಿ ಇದ್ದಾಳಲ್ಲ ಅಂತ ಹೇಳಿ, ಯಾಕಂದ್ರೆ ಇಷ್ಟು ದಿನ ಯಾವುದೇ ರೀತಿಯ ತೊಂದರೆಗೂ ಅವಳಿಂದ ಆಗಿರೋದಿಲ್ಲ. ಹಾಗಾಗಿ ತನ್ನ ಶಿಷ್ಯನನ್ನ ಹಿಡ್ಕೊಳ್ತಾನೆ, ಅವಳನ್ನ ಪಾಪ ಒಳಗಡೆ ಕರ್ಕೊಂಡು ಅಲ್ಲಿಂದ ಪ್ರಾರಂಭವಾಗದೆ ವಿಪ್ರನಾರಾಯಣನ ಕಥೆ. ಅವಳು ಒಳಗೆ ಬರ್ತಾಳೆ. ಸರಿ, ತೋಟದ ಕೆಲಸಗಳಾಯಿತು, ಆಶ್ರಮದ ಕೆಲಸಗಳು ಹಾಗೆ ಮಾಡ್ತಾ 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 ಅವನಿಗೆ ಸ್ವಲ್ಪ ಹತ್ರ ಆಗ್ತಾ ಅವನು ಇವಳ ಮೇಲೆ ಆಸೆ ಪಡುವ ರೀತಿಯಲ್ಲಿ ಅವಳು ಮಾಡ್ತಾಳೆ. ನಂತರ ಏನಾಗುತ್ತೆ, ವಿಪ್ರನಾರಾಯಣನಿಗೂ ಅವಳ ಮೇಲೆ ಅನುರಾಗ ಹೋಗ್ತಾರೆ. ಯಾವ ರೀತಿಯ ಅನುರಾಗ ಬೆಳೆಯುತ್ತೆ ಅಂತ ಅಂದ್ರೆ, ಅವನು ಆ ತೋಟ, ಪುಷ್ಪ, ರಂಗನಾಥ ಎಲ್ಲಾನು ಬಂದ್ಬಿಡ್ತಾನೆ. ಆ ರೀತಿ ಆಗಿ ಇವಳ ಮೇಲೆ ತುಂಬ ಅವಳು ಆಸೆ ಬೆಳೆಯುತ್ತೆ. ಅದೇ ಅವಳಿಗೆ ಬೇಕಾಗಿತ್ತು, ಅಷ್ಟೇ ಅವಳಿಗೆ ಬೇಕಾಗಿತ್ತು. ತಕ್ಷಣ ಅಲ್ಲಿ ಅವನನ್ನು ಬಿಟ್ಟು ಹೋಗಿ ಅವಳ ಸಹೋದರಿಗೆ ಅಂತಂದ್ರೆ ನಾನು ಅದರಲ್ಲಿ ಗೆದ್ದೆ ನಾನು ಹೇಳಿ ಕೊಡಿಸಿ ಅವಳ ಮನೆಯಲ್ಲಿ ಅವಳು ಇರ್ಲಿಕ್ಕೆ ಆಗ್ತದೆ. ಈ ರೀತಿಯಾದ ಒಂದು ಗುಡಿಸಿನ ಅನುಭವ ಅವಳಿಗೆ ಬೇಕಿಲ್ಲ. ಅವಳು ರಾಜನರ್ತಕಿ, ಅವಳು ಶ್ರೀಮಂತೆ. ಅವಳ ಮನೆಗೆ ಅವಳು ಹೊರಟೋಗ್ತಾಳೆ. ಇಲ್ಲಿ ಇವನಿಗೆ ಈ ರೀತಿಯಾದ ಒಂದು ಸಂಕಟ ಪ್ರಾರಂಭವಾಗುತ್ತೆ. ಅಯ್ಯೋ ಅವಳು ಬೇಕೇ ಬೇಕು, ನಾನು ಇರೋದಕ್ಕೆ ಆಗೋದಿಲ್ಲ ಅನ್ನೋ ಥರ ವಿರಹ ವೇದನೆ ಇವನಲ್ಲಿ ಪ್ರಾರಂಭವಾಗುವುದು. ಅವಳ ಮನೆಯ ಮುಂದೆ ನಿಂತು ಹೋಗಿ ಅವಳನ್ನ ಬೇಡಿಕೊಳ್ಳಕ್ಕೆ ಪ್ರಾರಂಭ ಮಾಡ್ತಾನೆ. ನೀನಿಲ್ಲದೆ ನಾನು ಬದುಕಕ್ಕೆ ಆಗಲ್ಲ, ನೀನು ಮತ್ತೆ ಬಾ. ಅದಕ್ಕೆ ಅವಳು ಹೇಳ್ತಾಳೆ, ನಿನ್ನಂಥವನ ಜೊತೆ ಯಾರು ಸಂಸಾರ ಮಾಡೋಕ್ಕಾಗುತ್ತೆ, ಜೀವನ ಎಲ್ಲ ಮಾಡೋಕ್ಕಾಗುತ್ತೆ, ನಿನ್ನ ಹತ್ರ ಏನಿದೆ ಅಂತ ಜೀವನ ಮಾಡೋಕ್ಕಾಗುತ್ತೆ, ಏನೂ ಇಲ್ಲ ನಿನ್ನ ಹತ್ರ, ಆಗೋದಿಲ್ಲ ಅಂತ ಹೇಳಿ ಅವನನ್ನ ಮನೆಯಿಂದ ಹೊರಗಡೆ ಕಳಿಸ್ಕೊಳ್ತಾಳೆ. ಹೊರಗಡೆ ನಿಂತಿರ್ತಾನೆ ವಿಪ್ರನಾರಾಯಣ. ಇವತ್ತಲ್ಲ ನಾಳೆ ಅವಳು ಯಾರು ಅನ್ಬೋದೇನೋ ಕಾಯ್ತಾ ಇರ್ತಾಳೆ, ಆಗೋದಿಲ್ಲ. ಒಂದು ದಿನ ಶ್ರೀರಂಗನಾಥನ ಉತ್ಸವ ಅವಳ ಮನೆ ಮುಂದೆ ಹೋಗ್ತಾ ಇದೆ. ಲಕ್ಷ್ಮಿಯೊಂದಿಗೆ ಶ್ರೀರಂಗನಾಥ ಬರ್ತಾ ಇರ್ತಾನೆ, ತಾಯಿಯೊಂದಿಗೆ ಬಂದಿರ್ತಾನೆ. ತಾಯಿಗೆ ಅಯ್ಯೋ ಅನ್ಸುತ್ತೆ, ಯಾವ ರೀತಿ ಇದ್ದ ಅವನನ್ನ ಈ ರೀತಿ
ಭಕ್ತನ ಪರೀಕ್ಷೆ ಮಾಡೋದು ಹೇಗೆ ಅಂದರೆ ಕಬ್ಬಿಣವನ ಅರದಲ್ಲಿ ಉಜ್ಜದಲ್ಲಿ ಚಿನ್ನವನ್ನು ಹೆಣ ಕೊಟ್ಟಂತೆ ಇನ್ನೂ ಅವರ ಭಕ್ತಿ ಏನಿದೆ ಅದು ಒಂದಕ್ಕೆ ಎರಡರಷ್ಟಾಗಿ ಪ್ರಜ್ವಲಿಸುತ್ತೆ. ಅದಕ್ಕೆ ಈ ರೀತಿ ನಾನು ಮಾಡಿರೋದು ಹೇಳಿ ಇನ್ನು ತಾಯಿ ಕಟಾಕ್ಷ ಆದ ಮೇಲೆ ಒಂದಕ್ಕೆ ಆಗಿರೋಗೆ ಇಲ್ಲ. ತಕ್ಷಣ ಶ್ರೀರಂಗ ಹೇಳ್ತಾನೆ, ಇಲ್ಲ ಈ ರೀತಿ ಬೇಡ ಸಾಕು ಅಂತ ಹೇಳಿದಾಗ ರಂಗನಾಥ ಅವತ್ತಿನ ಆಯ್ತು ಇವನ ಜೀವನವನ್ನು ಮಾರ್ಪಾಡು ಮಾಡ್ತೀನಿ ಅಂತ ಹೇಳಿ ಅವತ್ತಿನ ದಿನ ಅವನ ಶಿಷ್ಯನ ರೂಪದಲ್ಲಿ ವಿಪ್ರನಾರಾಯಣ ಶಿಷ್ಯನ ರೂಪದಲ್ಲಿ ಬಂದು ಈ ದೇವಿಗೆ ಚಿನ್ನದ ಬಟ್ಟಲನ್ನ ಒಂದು ಕೊಡ್ತಾರೆ ದೇವದಾಸಿ. ಅವಳಿಗೆ ಆ ಚಿನ್ನದ ಬಟ್ಟಲನ್ನ ನೋಡಿ ತುಂಬಾ ಸಂತೋಷ ಆಗುತ್ತೆ. ನೀವು ಯಾರು ಅಂತ ಹೇಳ್ತಾರೆ. ವಿಪ್ರನಾರಾಯಣನ ಕಳಿಸಿದ್ದು, ನಿಮಗೆ ಇದನ್ನ ಕೊಡೋದಿಕ್ಕೆ ಕಳಿಸಿದ್ದಾರೆ. ನನ್ನ ಹೆಸರು ಅಳಗೆ ಮಾಡವ ಅಂತ ಹೇಳ್ತಾರೆ. ಅದು ಸಾಕ್ಷಾತ್ ಶ್ರೀರಂಗ ರಂಗನಾಥನೇ ಬಂದು ಆ ರೀತಿ ತನ್ನ ದೇವಸ್ಥಾನದ ಚಿನ್ನದ ಬಟ್ಟಲನ್ನ ಆ ದೇವದಾಸಿಯ ಕೈಗೆ ಕೊಡ್ತಾನೆ ದೇವದೇವಿಗೆ. ಅವಳಿಗೆ ತುಂಬಾ ಸಂತೋಷವಾಗಿ ಹೋಗುತ್ತೆ. ಅದನ್ನ ಇಟ್ಕೊಂಡು ಬಂದು ಹೊರಗಡೆ ಬಂದು ವಿಪ್ರನಾರಾಯಣನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಮಾರನೇ ದಿನ ದೇವಸ್ಥಾನದಲ್ಲಿ ಅರ್ಚಕರು ಪೂಜೆ ಮಾಡಕ್ ಹೋದಾಗ ನೋಡಿದಾಗ ಬಟ್ಟಲೆ ಇರೋದು. ಆವಾಗ ಎಲ್ಲೋ ಕಳ್ತನ ಆಗೋಗಿದೆ ಅಂತೆಲ್ಲ ಹೇಳಿ ರಾಜನವರೆಗೂ ದೂರು ಬರುತ್ತೆ. ದೇವಸ್ಥಾನದ ಚಿನ್ನದ ಬಟ್ಟಲು ಕಳ್ತನ ಆಗೋಗಿದೆ. ಇಲ್ಲಿ ಈ ದೇವದೇವಿಯ ಮನೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಆಳು ಅಲ್ಲಿ ರಾಜಸ್ಥಾನದಲ್ಲಿ ಇರ್ತಾಳೆ. ಅವನು ಹೇಳ್ತಾನೆ, ಇಲ್ಲ ಆ ರೀತಿಯಾದ ಒಂದು ಬಟ್ಟಲನ್ನ ನಾನು ದೇವದೇವಿಯ ಮನೆಯಲ್ಲಿ ಇವತ್ತಿನ ದಿನ ನಾನು ನೋಡಿದೆ. ತಕ್ಷಣ ರಾಜಭಟ್ರನ್ನೆಲ್ಲ ಕಳಿಸ್ತಾನೆ. ರಾಜಭಟ್ರು ಬರ್ತಾರೆ. ಬಂದು ಇಲ್ಲಿ ನೋಡಿದಾಗ ಅವಳು ಮನೆಯಲ್ಲಿ ಆ ಚಿನ್ನದ ಬಟ್ಟಲು ಇರುತ್ತೆ. ಸರಿ ಎಲ್ಲಿಂದ ಕದ್ಕೊಂಬಂದೆ ಅಂತೆಲ್ಲ ಕೇಳಿದಾಗ ಅವಳು ಹೇಳ್ತಾನೆ, ನಾನು ಕಲ್ತಿದ್ದಲ್ಲ, ವಿಪ್ರನಾರಾಯಣನ ಶಿಷ್ಯನೇ ನನಗೆ ತಂದುಕೊಟ್ಟಿದ್ದು. ವಿಪ್ರನಾರಾಯಣನ ಕೇಳಿದ್ರೆ ಅವನಿಗೆ ಏನೂ ಗೊತ್ತಿಲ್ಲ. ಅವಳ ಮನೆ ಮುಂದೆ ಕಾಯ್ತಿದ್ದ. ಅವಳು ಕರೆದು ಅವಳು ಚಂದ ಬಂದು ಅಯ್ಯೋ ಅಂತ ಹೇಳಿ ಅವಳು ಕರ್ಕೊಂಡು ಹೋಗ್ತಿದ್ದಾಳೆ ಅವಳಿಗೆ ನನ್ನ ಮೇಲೆ ಮತ್ತೆ ಆಸೆ ಉಂಟು ಅಂತ ಹೇಳಿ ಇವನು ಅವ್ರ ಮನೆ ಒಳಗೆ ಅಷ್ಟೇ ಇವನಿಗೆ ಗೊತ್ತಿದ್ದು. ರಂಗನಾಥ ಬಂದಿದ್ದು ಮಾಡಿದ್ದು ಅವನಿಗೆ ಏನೂ ಗೊತ್ತೇ ಇಲ್ಲ. ಇನ್ನು ನಾನು ಕೊಟ್ಟಿಲ್ಲ, ನನಗೆ ಗೊತ್ತಿಲ್ಲ. ಆದರೂ ರಾಜಭಟ್ರಾಗಲಿ ರಾಜನಾಗಲಿ ನಂಬಲಿಲ್ಲ. ಯಾಕೆಂದ್ರೆ ಅವನು ಆಗೆಲ್ಲ ಕೈಂಕರ್ಯ ಪುಷ್ಪ ಕೈಂಕರ್ಯವನ್ನ ಮಾಡಬೇಕಾದ್ರೆ ದೇವಸ್ಥಾನಕ್ಕೆ ಬಂದು ಹೋಗ್ತಿದ್ದೆಲ್ಲ ಗೊತ್ತಿದ್ರಿಂದ ಈ ಬಟ್ಟಲೆಲ್ಲ ಇದ್ದಿದ್ದು ಜಾಗಗಳೆಲ್ಲ ಅವನು ತಗೊಂಡೋಗಿ ಕೊಟ್ಟಿದ್ದಾನೆ ಅವನಿಗೆ ಅಂತ ಹೇಳಿ ಅವನನ್ನು ಸೆರೆಮನೆಗೆ ಕಳಿಸ್ಬಿಡ್ತಾನೆ ರಾಜ. ನಂತರ ಇವಳನ್ನು ಕರ್ಕೊಂಡು ಇವಳು ಸೆರೆಮನೆಗೆ ಹಾಕ್ತಾನೆ. ಅಲ್ಲಿ ಆಗ ವಿಪ್ರನಾರಾಯಣ ಯೋಚನೆ ಮಾಡ್ತಾನೆ, ಎಂತ ತಪ್ಪು ಮಾಡಿದೆ ನಾನು ಭಗವಂತ, ನಿನ್ನನ್ನ ಉಲ್ಲಂಘಿಸಿದ್ದಕ್ಕೆ ನನಗೆ ಈ ರೀತಿಯಾದ ಶಿಕ್ಷೆ ಬಂತು, ನನ್ನನ್ನು ಕ್ಷಮಿಸಿ ಅವನು ಭಗವಂತನ ಕೇಳ್ಕೊಂಡಿರ್ತಾನೆ. ಅವತ್ತಿನ ದಿನ ರಾತ್ರಿ ಶ್ರೀರಂಗ ಚೋಳರಾಜನ ಕನಸಿಗೆ ಹೋಗಿ ಹೇಳ್ತಾರೆ, ಇದೆಲ್ಲ ನನ್ನದೇ ಆಟ, ವಿಪ್ರನಾರಾಯಣ ಕಲಿತಿದ್ದಾನೆ. ಅವನ ಭಕ್ತಿಯನ್ನ ಪ್ರಚಾರಪಡಿಸಲಿಕ್ಕೋಸ್ಕರ ನಾನು ಮಾಡಿದಂತಹ ಒಂದು ಸನ್ನಿವೇಶ ಇದು. ತಕ್ಷಣ ರಾಜ ಸೆರೆಮನೆಗೆ ಬಂದು ವಿಪ್ರನಾರಾಯಣ ಕಾಲಿಗೆ ಬಂದು ಅವನ ಸ್ವಪ್ನವನ್ನ ಹೇಳಿ, ತಪ್ಪಾಯಿತು, ನನ್ನಿಂದ ನಿಮಗೆ ಈ ರೀತಿ ಶಿಕ್ಷೆ ಕೊಡಬಾರದು ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋಗ್ತಾನೆ. ಅದೇ ರೀತಿ ರಾಜನಿಗೆ ಕನಸಿಗೆ ಬಂದಂಗೆನೆ ವಿಪ್ರನಾರಾಯಣ ಕನಸಿಗೂ ಶ್ರೀರಂಗ ಬಂದ್ಬಿಟ್ಟು, ನಾನು ನಿನ್ನಿಗೆ ಆಡಿಸಿದಂತಹ ಒಂದು ಆಟ, ಹಾಗಾಗಿ ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ ಅಂತ ಹೇಳಿ ಅವನಿಗೂ ಹೇಳೋದ್ರಿಂದ ಇಬ್ಬರಿಗೂ ಸನ್ನಿವೇಶ ಅರ್ಥವಾಗುತ್ತೆ. ನಂತರ ಬರ್ತಾನೆ, ಈ ರೀತಿಯಾಗಿ ಭಗವಂತನ ಧ್ಯಾನದಲ್ಲಿ ಇದ್ದವನು ಯಾವುದೋ ಒಂದು ಹೆಣ್ಣಿನ ಆಸೆಗೋಸ್ಕರ ನಾನು ಈ ರೀತಿ ಆಗಲ್ಲ ಅಂತ ಹೇಳಿ ತುಂಬಾ ವ್ಯಥೆಯನ್ನ ಪಡ್ತಾನೆ ವಿಪ್ರನಾರಾಯಣ. ನಾನು ಈ ರೀತಿ ಮಾಡಿದ್ದು ನನ್ನ ನಡವಳಿಕೆ ತಪ್ಪು, ಇದಕ್ಕೆ ಪ್ರಾಯಶ್ಚಿತ್ತವಾಗಿ ನಾನು ಏನ್ ಮಾಡ್ಕೋಬೇಕು ಅಂತ ಅಂದ್ರೆ, ಭಗವಂತನ ಭಕ್ತರು ಎಲ್ಲೆಲ್ಲಿ ಓಡಾಡಿರ್ತಾರೆ ಅವರ ಪಾದ ಧೂಳಿಯನ್ನ ನನ್ನ ತಲೆಯ ಮೇಲೆ ಇಟ್ಕೋಬೇಕು ಅಂತ ಸಾಕ್ಷಾತ್ ಶ್ರೀರಂಗನೇ ಅವನ ಕನಸಿಗೆ ಬಂದಿರ್ತಾನೆ. ಆದ್ರೂ ಭಗವಂತನ ಭಕ್ತರಿಗೆ ಎಷ್ಟು ಒಂದು ವಿಶೇಷವಾದ ಶಕ್ತಿ ಇದೆ ಅವರ ಪಾದಧೂಳಿನಲ್ಲಿ. ನೆನಗಿ ವಿಪ್ರನಾರಾಯಣ ಅವರ ಪಾದಧೂಳಿಯನ್ನ ಇಟ್ಕೊಂಡು ಇವತ್ತಿಗೂ ಈ ಬೃಂದಾವನದಲ್ಲಿ ಮತ್ತೆ ಆ ಗೋವರ್ಧನ ಇರೋ ಜಾಗದಲ್ಲಿ ಆ ಗೋವರ್ಧನ ಪ್ರಾಕಾರವನ್ನ ಮಾಡ್ತಾರಲ್ಲ, ಆ ಜಾಗದಲ್ಲಿ ಆ ಊರಿನವರು ಸಾಯಂಕಾಲದ ಮೇಲೆ ಮಣ್ಣಿನಲ್ಲಿ ಹೊರಳಾಡ್ತಾರಂತ. ಯಾಕೆ ಅಂದ್ರೆ ಕೃಷ್ಣನ ಭಕ್ತರು ಬಂದು ತುಳಿದು ಹೋಗಿರುವಂತಹ ಜಾಗ ಇದು.
ಅಲ್ಲಿರೋದೆಲ್ಲರಿಗೂ ಭಯ. ಅದೇ ಇಲ್ಲಿ ಮಾಡ್ತಕ್ಕಂಥ ನನಗಾಗುತ್ತೆ ಬೇಡಪ್ಪ, ಕೃಷ್ಣನಿಗೆ ಅವತಾರವಾಗುತ್ತೆ ಅವತಾರವಾಗುತ್ತೆ, ನರಕ ಪ್ರಾಪ್ತಿ ಆಗುತ್ತೆ, ಕೃಷ್ಣನಿಗೆ ಇರ್ಕೊಂಡ್ರೆ ಬೇಡ ಅಂತ. ಆಗ ರಾಧೆ ನನಗೇನು ತೊಂದರೆ ಆದರೂ ಪರವಾಗಿಲ್ಲ ಅಂತ ಹೇಳಿ ನನ್ನ ಪಾದದಿಂದ ಬರುತ್ತ ದೂರ ನೋಡ್ಕೊಂಡಂತೆ. ಅವಾಗ ಅವನಿಗೆ ತಲೆನೋ ಹೋಗುತ್ತಂತೆ ಕೃಷ್ಣನಿಗೆ. ಅಂದ್ರೆ ತನ್ನ ಭಕ್ತರ ಪಾದ ಧೂಳಿ ಭಗವಂತನಿಗೆ ಅಷ್ಟೊಂದು ಇಷ್ಟ, ಅದು ಶ್ರೇಷ್ಠವಾದದ್ದು. ಅದಕ್ಕೆ ಭಗವಂತನ ಪಾದದ ಧೂಳಿಯನ್ನ ನಾನು ಜಗದಲ್ಲಿ ಧರಿಸಿದ್ರೆ ನನ್ನ ಪಾಪ ಶಮನವಾಗುತ್ತೆ, ಈ ರೀತಿಯಾದ ಒಂದು ಪಾಪವನ್ನು ನಾನು ಮಾಡಿಬಿಡ್ತೇನೆ ಅಂತ ಹೇಳಿ ವಿಪ್ರನಾರಾಯಣ ಯಾರ್ಯಾರು ಭಾಗವತರು ಶ್ರೀರಂಗನ ದರ್ಶನಕ್ಕೆ ಬರ್ತಾರೆ ಅವರ ಪಾದ ಧೂಳಿಯನ್ನು ತಲೆಯಲ್ಲಿ ಇಟ್ಕೊಂಡಂತೆ ಮತ್ತೆ ಅವರ ತೀರ್ಥವನ್ನು ಕೊಡ್ತಾರೆ. ಆಗ ಅವನಿಗೆ ಅವನ ಪಾಪಗಳ ಪರಿಹಾರವಾಗುತ್ತೆ, ಭಗವಂತನ ಆಜ್ಞೆ ಮತ್ತೆ ದೊರೆಯುತ್ತೆ, ಅವನ ರಂಗನಾಥನ ಕೈಂಕರ್ಯವನ್ನು ಮತ್ತೆ ಪ್ರಾರಂಭ ಮಾಡ್ತಾರೆ. ಅದೇ ರೀತಿಯಾಗಿ ಭಕ್ತರಿಗೆ ಶಾಸನಾನುದಾಸರಾಗಿ ಇದ್ದಂತಹ ಅವರು ತನ್ನ ಸ್ವರೂಪವನ್ನು ನಿರೂಪಕವನ್ನಾಗಿ ಮಾಡಿಕೊಂಡ. ಅಂದ್ರೆ ತನ್ನ ಸ್ವರೂಪ ಅವನೇನು ವಿಶೇಷ, ಅವನೇನು ಮಾಡಿಕೊಂಡ ಅಂದ್ರೆ ತೊಂಡರ ಅಡಿಪೊಡಿ ಭಕ್ತ, ತೊಂಡರ ಭಕ್ತರು ಅವರ ಅಡಿಪೊಡಿ ಪಾದದ ಧೂಳು. ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಶ್ರೀಪಾದರೇನು ಅವರ ಭಕ್ತರ ಪಾದರೇನು ಅದರನ್ನ ತಾನೇ ಧರಿಸಿ ತೋರಿಸಿಕೊಟ್ಟಂತಹ ಮಹಾ ಆಳ್ವಾರ್. ಅದಕ್ಕೆ ವಿಪ್ರನಾರಾಯಣ ಅವರ ಹೆಸರು ಹೋಗಿ ಮೊದಲಿನ ಊರ ಹೆಸರು ಹೋಗಿ ತೊಂಡರೈ ಪುಡಿ ಆಳ್ವಾರ್. ಸದಾಕಾಲ ಭಕ್ತರ ಪಾದಧೂಳಿಯನ್ನೇ ಧರಿಸುತ್ತಿದ್ದವನು, ಭಗವಂತನ ಭಕ್ತರಿಗೆ ಆ ರೀತಿಯಾದ ಒಂದು ತೋರಿಸಿದವನು, ಮರ್ಯಾದೆಯನ್ನು ತೋರಿಸಿದವನು. ಅಂತಹ ಆಳ್ವಾರಾಗಿ ಭಾಗವತರ ಪಾದಧೂಳಿಗೆ ಆ ರೀತಿಯಾದ ಪ್ರಾಶಸ್ತ್ಯವನ್ನು ಕೊಟ್ಟಂತಹ ಈ ಆಳ್ವಾರರಿಗೆ ತೊಂಡರಡಿಪುಡಿ ಆಳ್ವಾರನ ಹೆಸರೇ ಬಂತು. ನಂತರ ಮತ್ತೆ ಶ್ರೀರಂಗನ ಕೈಂಕರ್ಯವನ್ನೇ ಮಾಡ್ತಾ ತೊಂಡರಡಿಪುಡಿ ಆಳ್ವಾರ್ ಅವರ ಜೀವನವನ್ನು ಕಲಿತಾರೆ. ಈ ದೇವದೇವಿ ಕೂಡ ಶ್ರೀರಂಗನ ಕೈಂಕರ್ಯದಲ್ಲಿ ಅವರೊಂದಿಗೆ ಪಾಲುದಾರರಾಗ್ತಾರೆ. ಇವತ್ತಿನ ಅವರ ಈ ಭಾಷಣಕ್ಕೆ ಮಂಗಳವನ್ನು ಮಾಡ್ತಾ புள்ளிமாய் கீண்டானை கொல்லா கடற்கனை கிள்ளி களைந்தானை கீர்த்திமை பாடிப்போய் பிள்ளைகள் எல்லாரும் பாவை களம் கொக்கார் வெள்ளி எழுந்து வியாழம் உறுத்தித்து உள்ளம் திறகிறான் போதை கண்டாய் உள்ள குளிர குறைந்து நீராடாதே பள்ளி கிழக்கிறோ பாவாய் நாளால் கள்ளம் தவிர்த்து கலந்தேரோ என்பாய் பாதங்கள் தீர்க்கும் பரவரை